ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಾರದ 124ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. 123ನೇ ಭಾಗ ಕೊನೆಗೊಂಡಾಗ ಈ ಮರುತ್ತುಗಳ ಬಗ್ಗೆ ನಾವು ಶ್ರವಣ ಮಾಡ್ತಾ ಇದ್ವಿ. ಸರ್ವೋತ್ತುಂಗ ಅನ್ನುವಂಥ ಒಬ್ಬ ಭೀಮನ ಮಗ, ಅವನು ಪ್ರಾಣವಾಯುವಿನ ಅಂಶ. ರಾತ್ರಿಯ ಹೊತ್ತಿನಲ್ಲಿ ದ್ರೋಣನ ಮಗ ಅಶ್ವತ್ಥಾಮನ ಮೂಲಕ ಆತ ಹತ ಆದ ಅಂತ ನಾನು ಒಂದು ದಿವಸ ವಿವರಣೆ ಕೊಟ್ಟೆ. ಆಗ ಒಂದು ಸಣ್ಣ ತಪ್ಪು ಹೇಳಿದ್ದೆ. ಅಶ್ವತ್ಥಾಮನ ಮೂಲಕ ರಾತ್ರಿ ಹೊತ್ತಿನಲ್ಲಿ ಹತ ಆಗಿದ್ದು ಹೌದು, ಆದರೆ ಮಹಾಭಾರತದಲ್ಲಿ ಯುದ್ಧ ಮುಗಿದ ಮೇಲೆ ಶಿಬಿರದಲ್ಲಿ ಮಲಗಿದ್ದವ್ರನ್ನ ಅಶ್ವತ್ಥಾಮ ಕೊಂದಲ್ಲ, ಅವರಲ್ಲಿ ಇವನು ಸೇರಿದವನಲ್ಲ, ಆ ಥರ ಹೇಳಿದೆ ನಾನು ಅವತ್ತು. ಆ ಶಿಬಿರದಲ್ಲಿ ಮಲಗಿದ್ದವ್ರನ್ನ ಕೊಂದದ್ದು ಯಾರನ್ನ ಅಂತಂದರೆ ದ್ರೌಪದಿಯ 5 ಜನ ಮಕ್ಕಳನ್ನ. ಈತ ದ್ರೌಪದಿ 5 ಜನ ಮಕ್ಕಳಲ್ಲಿ ಸೇರಿದವನಲ್ಲ. ಭೀಮನಿಗೆ ರೋಹಿಣಿಯ ಮಗಳು ದೇವಿ ಅಂತ, ಅವಳಲ್ಲಿ ಜನಿಸಿದವನಿತ. ಅವನ ಹತ್ಯೆ ಈ ಅಶ್ವತ್ಥಾಮನ ಮೂಲಕವಾಗಿ ಆಯಿತು ಅಂತ. ರಾತ್ರಿ ಹೊತ್ತು ಒಂದು ಬಾರಿ ಮಹಾಭಾರತ ಯುದ್ಧ ರಾತ್ರಿ ಹೊತ್ತು ಕೂಡ ನಡೆದಿತ್ತು. ಸಾಮಾನ್ಯವಾಗಿ ಹಗಲು ಹೊತ್ತಿನಲ್ಲಿ ನಡೀತಿತ್ತು, ರಾತ್ರಿ ಹೊತ್ತಿನಲ್ಲಿ ಯುದ್ಧ ಮಾಡೋದು ಅಧರ್ಮ. ಹಾಗಾದರೂ ಕೂಡ ತೀರಾ ಅಪರೂಪದ ಒಂದು ಸಂದರ್ಭದಲ್ಲಿ ಇಬ್ಬರೂ ಕೂಡ ಎರಡೂ ಪಕ್ಷದವರು ಅದನ್ನು ಒಪ್ಕೊಂಡಿದ್ರೆ ರಾತ್ರಿ ಹೊತ್ತು ಯುದ್ಧ ನಡೀತಿತ್ತು. ಪ್ರಾಯ ಆ ಸಂದರ್ಭದಲ್ಲಿ ಆತ ಹತನಾಗಿರಬೇಕು. ಅದು ಮುಂದೆ ನಾವು ಮಹಾಭಾರತವನ್ನು ನೋಡುವಾಗ ಇನ್ನೂ ಹೆಚ್ಚು ಸ್ಪಷ್ಟ ಆಗ್ತದೆ. ಮೊನ್ನೆ ಶಿಬಿರದಲ್ಲಿ 5 ಜನರನ್ನು ಕಗ್ಗೋಲೆ ಮಾಡಿದ್ದಾನೆ ಅಶ್ವತ್ಥಾಮ. ಆ ಥರ ಅದರಲ್ಲಿ ಒಬ್ಬ ಈತ ಅಂತ ಹೇಳಿದ್ದೆ ನಾನು. ಅದು ತಪ್ಪು ಅಂತ ಅನಿಸ್ತು, ಅದಕ್ಕಾಗಿ ಈ ಸ್ಪಷ್ಟೀಕರಣ ಹೇಳಿದೆ. ಹೀಗೆ ಆ ಮರುತ್ತುಗಳ ಬಗ್ಗೆ ಇಲ್ಲಿ ವರ್ಣನೆ ಮಾಡ್ತಿದ್ದಾರೆ. ಮುಂದೆ ಕೆಲವು ಮರುತ್ತುಗಳ ಬಗ್ಗೆ ವರ್ಣನೆ ಮಾಡ್ತಾರೆ. ಅದು 640ನೇ ಪದ್ಯ ಒಟ್ಟಾರೆ ಪದ್ಯಗಳಲ್ಲಿ. ಈ ಸಂಧಿಯ ಅಂದರೆ 21ನೇ ಆವೇಶಾವತಾರ ಸಂಧಿ ಏನಿದೆ ಅದರ 31ನೇ ಪದ್ಯ ಇದು. ಐವರೊಳಗಿ ಕುಂತಿ ಭೋಜನು ಆವಿನಾಮಕ ನಾಗಕೃಕಲನು ದೇವದತ್ತ ಧನಂಜಯರು ಅವತಾರ ವರ್ಜಿತರು. ಆವಹೋದ್ವಹ ವಿವಹ ಸಂವಹ ಪ್ರಾವಹೀಪತಿ ಮರುತ ಪ್ರವಹನಿ ಗಾವಕಾಲಕ್ಕೂ ಕಿಂಚಿದಧಮರು ಮರುತ ಗಣರೆಲ್ಲ. ಉಳಿದ 5 ಜನ ಮರುತುಗಳಿದ್ದಾರೆ. ಪ್ರಾಣ ಅಪಾನ ಉದಾನ ಹೀಗೆ ನಿನ್ನೆ 5 ಜನ ಮರುತುಗಳ ಬಗ್ಗೆ ನಾವು ಶ್ರವಣ ಮಾಡಿದ್ವಿ. ಉಳಿದವರು ಕೆಲವರು ಮರುತುಗಳಿದ್ದಾರೆ. ಆ 5ರಲ್ಲಿ ಕೂರ್ಮ ಅನ್ನುವಂಥ ವಾಯುವಿನಿಂದ ಕುಂತಿಭೋಜ, ಕುಂತಿಯನ್ನು ಸಾಕು ತಂದೆಯಾಗಿ ಕಾಪಾಡಿದ್ನಲ್ಲ, ಆ ಕುಂತಿಭೋಜ ಕೂರ್ಮನಾಮಕನ ಅಂತ ಪ್ರಾಣವಾಯುವಿನ ಅವತಾರ. ಮುಂದೆ ನಾಗ, ಕೃಕಲ, ದೇವದತ್ತ, ಧನಂಜಯ ಈ 4 ಜನ ಇನ್ನಿದ್ದಾರೆ. ಅವರಿಗೆ ಅವತಾರಗಳಿಲ್ಲ. ನಾಗ, ಕೃಕಲನು, ದೇವದತ್ತ, ಧನಂಜಯರು ಅವತಾರ ವರ್ಜಿತರಾಗಿದ್ದಾರೆ. ಇವರು ಭೂಲೋಕದಲ್ಲಿ ಹುಟ್ಟಿ ಬರಲಿಲ್ಲ. ಇನ್ನು ಆವಹ, ಉದ್ವಹ, ವಿವಹ, ಸಂವಹ, ಪ್ರಾವಹಿ ಪತಿಯಾದಂಥ ಪ್ರವಹವಾಯು. ಪ್ರವಹವಾಯು ಅಂತ ಆ ವಾಯು ಇದ್ದಾನೆ. ಅವನಿಗೆ ಪತ್ನಿ ಪ್ರಾವಹಿ ಅಂತಿದ್ದಾಳೆ. ಹಾಗಾಗಿ ಅವನನ್ನು ಪ್ರಾವಹಿ ಪತಿ ವಾಯು ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಈ 4ರಲ್ಲಿ ಹೀಗೆ ಇನ್ನು ಇಷ್ಟು ಜನ ಇದ್ದಾರೆ. ಮರುದ್ಗಣದಲ್ಲಿ ಈ 4ರಿಗಿಂತ ಉಳಿದವರೆಲ್ಲ ಕಣಿವೆಯವರಾಗಿದ್ದಾರೆ. ಈ 4 ಜನ ಮಾತ್ರ ಉಳಿದವರಿಗಿಂತ ಮೇಲಿನ ಸ್ಥಾನದಲ್ಲಿದ್ದಾರೆ. ಆವಹ, ಉದ್ವಹ, ವಿವಾಹ, ಸಂವಹ ಮತ್ತು ಪ್ರವಾಹ ಇವಿಷ್ಟು ಜನರನ್ನ, ಇವಿಷ್ಟನ್ನು ಹೊರತುಪಡಿಸಿದರೆ ಉಳಿದವರೆಲ್ಲರೂ ಕೂಡ ಸ್ವಲ್ಪ ಕಡಿಮೆ ಆಗಿದ್ದಾರೆ. ದೇವದತ್ತ, ಧನಂಜಯರು ಅವತಾರ ವರ್ಜಿತರು. ಆವಹ, ಉದ್ವಹ, ವಿವಹ, ಸಂವಹ, ಪ್ರಾವಹೀಪತಿಯಾದಂಥ ಮರುತ. ಪ್ರವಹನಿಗೆ ಆವ ಕಾಲಕ್ಕೂ ಕಿಂಚಿದ ಧಮರು, ಸ್ವಲ್ಪ ಅವರು ಕಡಿಮೆಯವರಾಗಿದ್ದಾರೆ. ಮರುತ ಗಣರೆಲ್ಲ, ಮರುದ್ಗಣದಲ್ಲಿರುವಂಥ ಉಳಿದವರೆಲ್ಲರೂ ಕೂಡ ಸ್ವಲ್ಪ ದೃಷ್ಟಿಯಿಂದ ಕಡಿಮೆಯಾಗಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ 10ನೇ ಸ್ಕಂದದಲ್ಲಿ ಆಚಾರ್ಯರು ಒಂದು ಮಾತನ್ನು ಉದಾಹರಣೆ ಕೊಡ್ತಾರೆ. ಸನಕಾದ್ಯಾ ಸಮಾಸ್ ಸರ್ವೇ ತತ್ರ ಶ್ರೇಷ್ಠ ಕುಮಾರಕಃ ಮರುತಶ್ಚ ಸಮಾಸ್ ಸರ್ವೇ ಸಪ್ತತೇಷು ಪ್ರಧಾನಕಃ. ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತ ಅಂತ 4 ಜನ ಏನಿದ್ದಾರಲ್ಲ, ಅವರು ಸಾಮಾನ್ಯವಾಗಿ ಸಮಾನರೇ. ಆದರೆ ಅವರಲ್ಲಿ ಸನತ್ ಕುಮಾರ ಒಂದು ಸ್ವಲ್ಪ ವಿಶಿಷ್ಟನಾದವನು. ಅದರಂತೆ 49 ಜನ ಮರುತುಗಳೆಲ್ಲ ಸಮಾನರೇ ಆಗಿದ್ದಾರೆ. ಆ 49 ಜನ ಮರುತುಗಳಲ್ಲಿ ಈ 7 ಜನ ಇಲ್ಲಿ ಹೇಳಿದಂಥವ್ರು ಮತ್ತು ಹಿಂದಿನ ಪದ್ಯದಲ್ಲಿ ಹೇಳಿದಂಥವ್ರು, ಇವರು ಸ್ವಲ್ಪ ವಿಶಿಷ್ಟ ಸ್ಥಾನವನ್ನು ಪಡ್ಕೊಂಡಿದ್ದಾರೆ.
ಹಾಗಾಗಿ 7 ಜನ ಹೆಚ್ಚಿನವರಾಗಿದ್ದಾರೆ, ಉಳಿದವರು 42 ಜನ ಸಮಾನರಾಗಿದ್ದಾರೆ ಅಂತ ಹೀಗೆ ತಿಳ್ಕೊಳ್ಬೇಕು. ಆವ ಕಾಲಕ್ಕೂ ಎಲ್ಲಾ ಕಾಲಕ್ಕೂ ಕಿಂಚಿದ ಧಮರು ಸ್ವಲ್ಪ ಕಡಿಮೆಯವರಾಗಿದ್ದಾರೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ರೈವರನ್ನು ಉಳಿದು ಮರುತರು ಊನರೆಣಿಪರು 10 ವಿಶ್ವೇ ದೇವರಿವರಿಂದ ಸೂನುಗಳು ಎನಿಸುವರು 5 ಮಾನಿನಿ ದ್ರೌಪದಿಗೆ ಕೆಲವರು ಕ್ಷೋಣಿಯಳು ಕೈಕೇಯರೆಣಿಪರು ಎಲ್ಲ ಕಾಲದಲ್ಲಿ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ 5 ಪ್ರಾಣರಿದ್ದಾರೆ. ಈ 5ರನ್ನು ಹೊರತುಪಡಿಸಿದರೆ ಉಳಿದ ಮರುತುಗಳೆಲ್ಲ ಪರಸ್ಪರ ಸಮಾನರಾಗಿದ್ದಾರೆ. ವಿಶ್ವೇ ದೇವತೆಗಳು ಅಂತಿದ್ದಾರೆ. ಆ ವಿಶ್ವೇ ದೇವತೆಗಳು ಈ ಪ್ರಾಣರಿಗಿಂತ ಕಡಿಮೆ ಸ್ಥಾನದಲ್ಲಿದ್ದಾರೆ. ಆ ವಿಶ್ವೇ ದೇವತೆಗಳಲ್ಲಿ 5 ಜನ ವಿಶ್ವೇ ದೇವತೆಗಳು ದ್ರೌಪದಿಯ ಮಕ್ಕಳಾಗಿ ಜನಿಸಿದರು. ವಿಶ್ವೇ ದೇವತೆಗಳು ಒಟ್ಟು 10 ಜನ. ಆ 10 ಜನ ವಿಶ್ವೇ ದೇವತೆಗಳಲ್ಲಿ 5 ಜನ ದ್ರೌಪದಿಯ ಮಕ್ಕಳಾಗಿ ಜನಿಸಿದರು. ಇನ್ನು 5 ಜನ ಕೈಕೇಯರಾಗಿ ಜನಿಸಿದರು. ಕೈಕೇಯ ದೇಶದ ರಾಜಕುಮಾರರಾಗಿ ಅವರು ಹುಟ್ಟಿದರು. ಅವ್ರು ಯಾರು ಅಂದ್ರೆ, ಕೃಷ್ಣನ ಪತ್ನಿ ಒಬ್ಬಳು ಭದ್ರಾ ಅಂತಿದ್ಲು, ಅಷ್ಟಮಹಿಷಿಯರಲ್ಲಿ ಒಬ್ಬಳು. ಆ ಭದ್ರಾದೇವಿಗೆ ಸಹೋದರರಾಗಿ 5 ಜನ ವಿಶ್ವೇ ದೇವತೆಗಳು ಜನಿಸಿದರು. ಅವರೆಲ್ಲ ಪರಮಾತ್ಮನ ಭಕ್ತರೇ ಆಗಿದ್ರು. ಅವರಿಗೆ ತಂದೆ ಶೈಬ್ಯ ಅಂತ ಹೆಸರು. ಶೈಬ್ಯಶ್ಚ ನರಪುಂಗವ ಅಂತ ಭಗವದ್ಗೀತಾ ಅವನನ್ನು ಹೇಳ್ತದೆ. ಅವನು ರುಭು ಅನ್ನುವ ದೇವತೆ ಅವತಾರ. ಅವನಿಗೆ ಈ 5 ಜನ ವಿಶ್ವೇ ದೇವತೆಗಳು ಮತ್ತೆ ಭದ್ರಾ ಅನ್ನುವಂಥ ಅಷ್ಟಮಹಿಷಿಯರಲ್ಲಿ ಸೇರಿದವಳು ಒಬ್ಬಳು, ಷಣ್ಮಹಿಷಿಯರಲ್ಲಿ ಸೇರಿದವಳು ಒಬ್ಬಳು, ಇನ್ನೊಂದು ನಿರ್ದಿಷ್ಟವಾಗಿ ಹೇಳೋದಾದ್ರೆ ಇವರೆಲ್ಲ ಆ ಶೈಬ್ಯನ ಮಕ್ಕಳು. ಇವರು ಆ ಭದ್ರಾದೇವಿಯನ್ನ ಕೃಷ್ಣನಿಗೆ ತಾವಾಗಿಯೇ ಮದುವೆ ಮಾಡಿಕೊಟ್ಟಿದ್ರು. ವಿಶ್ವೇಶಾಂ ದೇವಾನಾಂ ಅವತಾರಾ ಹಿ ಪಂಚತೆ ಕೈಕಯಾಹ ಭ್ರಾತರಃ ಅಸ್ಯಾಹ. ಅಸ್ಯಾಹ ಅಂತಂದ್ರೆ ಈ ಭದ್ರಾದೇವಿಯ ಸಹೋದರರು, ವಿಶ್ವೇ ದೇವತೆಗಳ ಅವತಾರ ಇವರು. ಭಕ್ತಾ ನಿತ್ಯಂ ಪಾಂಡವಾನಾಂ ಚ ತಾತಃ ಹ್ಯೇಷಾಂ ವಶೇ ಶೈಬ್ಯನಾಮ ರುಭು ಅಗ್ರೆ. ಯಾವತ್ತು ಪಾಂಡವರಿಗೆ ನಿಷ್ಠರಾಗಿದ್ರು, ಪಾಂಡವರಿಗೆ ಅನುಯಾಯಿಗಳಾಗಿದ್ರು ಇವರು. ಇದನ್ನೆಲ್ಲ ಹೀಗೆ ಯಾಕೆ ಹೇಳಿದ್ರು ಅಂತಂದ್ರೆ, ಆ ಲಕ್ಷಣ ಭದ್ರ ಅಂತ ಇಬ್ಬರಿದ್ರಲ್ಲ, ಈ ಭದ್ರಾದೇವಿಯನ್ನ ತಾವಾಗಿ ಇವರೆಲ್ಲ ಇಷ್ಟಪಟ್ಟು ಕೃಷ್ಣನಿಗೆ ಮದುವೆ ಮಾಡಿಕೊಟ್ಟಿದ್ರು. ಹಾಗಾಗಿ ಕೃಷ್ಣನಿಗೆ ಪಾಂಡವರಿಗೆ ಬಹಳ ಬೇಕಾದವರಾಗಿದ್ರು. ಇನ್ನೊಬ್ರು ಲಕ್ಷಣ ಅಂತಿದ್ರು. ಆ ಲಕ್ಷಣಗೂ ಕೆಲವು ಜನ ಸಹೋದರರಿದ್ರು, 5 ಜನ ಸಹೋದರರಿದ್ರು ಅಂತಲೇ ನನ್ನ ನೆನಪು. ಅವರು ಕೃಷ್ಣನಿಗೆ ಅವಳನ್ನು ಮದುವೆ ಮಾಡಿ ಕೊಟ್ಟಿರಲಿಲ್ಲ. ಆಗ ಕೃಷ್ಣ ಅವಳ ಸ್ವಯಂವರದಲ್ಲಿ ತಾನು ಹೋಗಿ ಅವಳನ್ನು ಗೆದ್ದುಕೊಂಡು ಬಂದಿದ್ದ. ಹೀಗೆ ಕೃಷ್ಣನ ಬೀಗರಲ್ಲಿ ಕೆಲವರು ಕೃಷ್ಣನಿಗೂ ಪಾಂಡವರಿಗೂ ಬೇಕಾದವರು ಇದ್ರು, ಇನ್ನು ಕೆಲವರು ಬೇಡವಾದವರು ಕೂಡ ಇದ್ರು. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ರೈವರನ್ನು ಉಳಿದು ಇವು 5 ಜನರನ್ನು ಹೊರತುಪಡಿಸಿದರೆ ಮರುತರು ಊನರೆಣಿಪರು, ಉಳಿದ ಮರುತುಗಳೆಲ್ಲ ಕೆಳಗಿನವರಾಗಿದ್ದಾರೆ. ಮರುತರು ಊನರೆಣಿಪರು ಕಡಿಮೆಯವರಾಗಿದ್ದಾರೆ. 10 ವಿಶ್ವೇ ದೇವರು ಇವರಿಂದ, ಮುಂದೆ 10 ಜನ ವಿಶ್ವೇ ದೇವತೆಗಳಿದ್ದಾರೆ. ಆ 10 ಜನ ವಿಶ್ವೇ ದೇವತೆಗಳು ಕೂಡ ಇವರಿಗಿಂತ ಕಡಿಮೆಯವರಾಗಿದ್ದಾರೆ. ಸೂನುಗಳು ಎನಿಸುವರು 5 ಜನ 10 ಜನ ವಿಶ್ವೇ ದೇವತೆಗಳ ಪೈಕಿ 5 ಜನ ಮಾನಿನಿ ದ್ರೌಪದಿಗೆ ಸೂನುಗಳು ಎನಿಸುವರು. ದ್ರೌಪದಿ, ಮಾನಿನಿ ದ್ರೌಪದಿ ಅಂದ್ರೆ ರಾಣಿ ದ್ರೌಪದಿ, ಅವಳಿಗೆ ಅವರು ಮಕ್ಕಳಾಗಿ ಜನಿಸಿದರು. ಕೆಲವರು ಕ್ಷೋಣಿಯಳು ಕೈಕೇಯರೆಣಿಪರು ಎಲ್ಲ ಕಾಲದಲ್ಲಿ. ಕೆಲವರು, ಇನ್ನು ಕೆಲವರು ಏನಿದ್ದಾರಲ್ಲ ಅವರು ಕ್ಷೋಣಿ ಅಂದ್ರೆ ಭೂಮಿಯಲ್ಲಿ ಕೈಕೇಯರು ಅನ್ನೋ ಹೆಸರಿನಿಂದ ಕರೆಸ್ಕೊಂಡಿದ್ದಾರೆ ಎಲ್ಲ ಕಾಲದಲ್ಲಿ. ಇದು ಎಲ್ಲ ಕಾಲಕ್ಕೂ ಅನ್ವಯ ಆಗುವಂಥ ನಿಯಮ. ಪ್ರಾಯ ಈ ಕಲ್ಪದಲ್ಲಿ, ಮುಂದಿನ ಕಲ್ಪದಲ್ಲಿ ಹೀಗೆ ಅರ್ಥ ಅದಕ್ಕೆ. ಇದು ಅವರ ವರ್ಣನೆ. ಇದು 18ನೇ ಕಕ್ಷಾವನ್ನ ನಾವೀಗ ನೋಡ್ತಿದ್ದೇವೆ. 18ನೇ ಕಕ್ಷಾದಲ್ಲಿ 51 ಮರುತ್ತುಗಳು, ಒಟ್ಟು 49 ಜನ ಮರುತ್ತುಗಳು. ಅಹಂಕಾರಿಕ ಪ್ರಾಣ ಮತ್ತು ಪ್ರವಾಹ ವಾಯು ಅವರಿಬ್ಬರನ್ನ ಹೊರತುಪಡಿಸಿದರೆ ಇನ್ನು ಉಳಿದು 47 ಜನ ಮರುತ್ತುಗಳಾದರು. ಅವರಿಬ್ಬರನ್ನ ಯಾಕೆ ಹೊರತುಪಡಿಸಬೇಕು ಅಂತಂದ್ರೆ, ಅಹಂಕಾರಿಕ ಪ್ರಾಣ ಆತ 9ನೇ ಕಕ್ಷಾದಲ್ಲಿದ್ದಾನೆ, ಶರೀರಕ್ಕೆ ಅಭಿಮಾನಿ. ಮತ್ತೆ ಪ್ರವಾಹ ವಾಯು ಇದ್ದಾನೆ, ಆತ ಸ್ಪರ್ಶಕ್ಕೆ ಅಭಿಮಾನಿ, ಅವನು ಮರುತ್ತುಗಳಲ್ಲಿ ದ್ವಿತೀಯ. ಹೀಗೆ ಅಹಂಕಾರಿಕ ಪ್ರಾಣ ಮೊದಲು, ಆಮೇಲೆ ದ್ವಿತೀಯ ಈತ. ಹೀಗೆ ಅವರಿಬ್ಬರನ್ನು ಹೊರತುಪಡಿಸಿದ್ರೆ ಇನ್ನು 47 ಜನ ಸೇರಿದ್ರು. ಇನ್ನು 47 ಜನ ಆದರು. ಹೀಗೆ 49 ಜನ ಮರುತ್ತುಗಳಲ್ಲಿ 47 ಜನರನ್ನ ಈ ಕಕ್ಷಾದಲ್ಲಿ ಇಡಬೇಕು. ಇನ್ನು 9ರಲ್ಲಿ ಒಬ್ಬ, 10ರಲ್ಲಿ ಒಬ್ಬ. ಕೆಲವು ಸರಿ ಮರುತ್ತುಗಳು ಎಷ್ಟು ಅಂತ ಕೇಳಿದಾಗ 50 ಜನ ಅಂತ ಹೇಳೋದು ಇದೆ. ಮುಖ್ಯ ಪ್ರಾಣನ ಸೇರಿಸಿ, ಅವನು ಪ್ರಾಣನೇ ಅಲ್ಲ, ಎಲ್ಲ ಪ್ರಾಣರಿಗೂ ಆತ ನಾಯಕ. ಆದ್ರಿಂದ ಪ್ರಾಣರೆಷ್ಟು ಅಂತ ಕೇಳಿದಾಗ ಕೆಲವು ಸರಿ 50 ಅಂತ ಹೇಳೋದು ಕೂಡ ಇದೆ.
ಅದು ಹೇಗೆ ಅಂತಂದ್ರೆ, ಒಂದು ವೇದವಾಕ್ಯ ಇದೆ ಋಗ್ವೇದದಲ್ಲಿ. ಆ ವೇದವಾಕ್ಯವನ್ನ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದಾಹರಣೆ ಕೊಡ್ತಾರೆ. ಬಹಳ ಸುಂದರವಾದಂಥ ವೇದವಾಕ್ಯ ಅದು. ಆ ದೇವತೆಗಳು ಯಾರ್ಯಾರು ಹೇಗೆ ಹೇಗೆ ಜನಿಸಿದ್ರು ಮತ್ತು ದೇವತೆಗಳ ಚಕ್ರ ಏನಿರ್ತದಲ್ಲ, ದೇವತೆಗಳ ಗಣ, ಅದನ್ನು ಪರಮಾತ್ಮ ಹೇಗೆ ಸಂಸಾರ ಚಕ್ರದಲ್ಲಿ ತಿರುಗಾಡಿಸ್ತಾ ಇರ್ತಾನೆ ಅನ್ನೋದು ಒಂದು ಮಂತ್ರ ಅದು. ಚತುರ್ಭಿಸ್ ಸಾಕಂ ನವತಿಂಚ ನಾಮಭಿ ಚಕ್ರನ್ನ ವೃತ್ತಂ ವ್ಯತೀನ್ ರವೀವಿಪತ್ ಅಂತ ಋಗ್ವೇದದಲ್ಲಿ ಬರುವಂತ ಮಾತು. ಚತುರ್ಭಿಸ್ ಸಾಕಂ, ಪರಮಾತ್ಮ 4 ರೂಪಗಳ ಜೊತೆ ಸೇರಿ ಈ ಎಲ್ಲ ಕೆಲಸಗಳನ್ನು ಮಾಡ್ತಾನೆ. ಯಾವ 4 ರೂಪ ಅಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಹೀಗೆ ಈ 4 ರೂಪಗಳ ಮೂಲಕ ಎಲ್ಲ ಕೆಲಸಗಳನ್ನು ಆತ ಮಾಡ್ತಾನೆ. ಜಗತ್ತಿನ ಎಚ್ಚರ, ಜಗತ್ತಿನ ನಿದ್ರೆ, ಜಗತ್ತಿನ ಕನಸು ಮತ್ತು ಮೋಕ್ಷ, ಈ 4 ರೂಪಗಳು ಇವೆಲ್ಲವನ್ನು ಕೂಡ ನಿಯಂತ್ರಿಸ್ತವೆ. ಇವನು ಹೊರತುಪಡಿಸಿದ್ರೆ ಜೀವನಿಗೆ ಬೇರೆ ಅವಸ್ಥೆ ಅನ್ನೋದು ಇಲ್ಲೇ ಇಲ್ಲ. ಹಾಗಾಗಿ ಸಂಸಾರದಲ್ಲಿ ಇದ್ದಾಗಲಿ ಮತ್ತೆ ಮುಕ್ತಿಗೆ ಹೋದ್ಮೇಲೆ ಆಗಲಿ ಕೂಡ ಈ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ ರೂಪಗಳು ನಮಗೆ ನಿಯಾಮಕವಾದ ರೂಪಗಳು. ಈ ಎಲ್ಲ ದೇವತೆಗಳ ಗಣಗಳನ್ನು ತಿರುಗಾಡಿಸುವು, ಚಕ್ರ ತಿರುಗಿಸ್ತದೆ. ಈಗಿನ ಕಲ್ಪದಲ್ಲಿ ನೀವು ಈ ಗಣದಲ್ಲಿದ್ರಿ, ಮುಂದಿನ ಕಲ್ಪದಲ್ಲಿ ಮತ್ತೆ ಕೆಲವರು ಜನ, ಅದ್ರ ಮುಂದಿನ ಕಲ್ಪದಲ್ಲಿ ಈ ಗಣ ಮುಕ್ತರಾದ್ರು, ಮತ್ತೊಂದು ಗಣ ಅದಕ್ಕೆ ಬಂತು. ಅದಕ್ಕೆ ತಾತ್ಪರ್ಯ ನಿರ್ಣಯದಲ್ಲಿ ಗಣಶೋಪ್ಯನಂತಹ ಅಂತ ಹೇಳಿದ್ರು. ಇವುದೆಲ್ಲ ಗಣ ಮುಗಿಯೋದಂತ ಇಲ್ಲೇ ಇಲ್ಲ. ಈ ಗಣ ಹೋದ್ರೆ ಮತ್ತೊಂದು ಗುಂಪಲ್ಲಿ ಬಂದು ಸೇರ್ತದೆ, ಅದು ತಮ್ಮ ಸಾಧನೆ ಮಾಡ್ಕೋತದೆ, ಮುಕ್ತಿಗೆ ಹೋಗ್ತದೆ. ಹೀಗದ್ರ ಕಥಾ ಇದೆ. ಚತುರ್ಭಿ ಸಾಕಂ, ಮುಂದೆ ಚತುರ್ಭಿ ನಾಮಭಿ, 4 ನಾಮಗಳುಳ್ಳಂತಹ ರೂಪಗಳಿಂದ ಭಗವಂತ ಎಲ್ಲ ಕೆಲಸಗಳನ್ನು ಮಾಡ್ತಾನೆ. ನವತಿಂಚ ನಾಮಭಿ, ಒಟ್ಟು 90 ಜನ ದೇವತೆಗಳನ್ನ ಚಕ್ರನ್ನ ವೃತ್ತಂ ವ್ಯತೀನ್ ಅವೀವಿಪತ್, ಚಕ್ರದಂತೆ ತಿರುಗಾಡಿಸ್ತಾನೆ. ಒಟ್ಟು 90 ಜನ ದೇವತೆಗಳನ್ನ ಅವೀವಿಪತ್ ಅಂದ್ರೆ ತಿರುಗಿಸ್ತಾನೆ. ಆ 90 ಜನ ದೇವತೆಗಳೆಲ್ಲ ಬಹುತೇಕ ಕೆಲವರನ್ನು ಹೊರತುಪಡಿಸಿದ್ರೆ ಉಳಿದವರಲ್ಲಿ 18ನೇ ಕಕ್ಷಾದಲ್ಲೇ ಬರ್ತಾರೆ. ಅದಕ್ಕಾಗಿ ಆ ಋಗ್ವೇದದ ಆ ಮಾತನ್ನು ಈ ಮೂಲಕ ಅನುಸಂಧಾನ ಮಾಡ್ಕೊಳ್ಬೇಕು. ಅದು ಯಾರ್ಯಾರು 90 ಜನ ದೇವತೆಗಳು ಅಂದ್ರೆ ಯಾರು ಅಂತಂದ್ರೆ, ಈ 50 ಜನ ಮರುತ್ತುಗಳು. ನಾನೀಗ 50 ಜನ ಮರುತ್ತುಗಳು ಅಂತ ಹೇಳಿದ್ನಲ್ಲ, ಅದಕ್ಕಾಗಿ ಈ ವಾಕ್ಯ ನನಗೆ ನೆನಪಿಗೆ ಬಂತು, ಅದನ್ನು ಹೇಳಿದೆ. 50 ಜನ ಮರುತ್ತುಗಳಿದ್ದಾರೆ. ಮುಖ್ಯ ಪ್ರಾಣ, ಅಹಂಕಾರಿಕ ಪ್ರಾಣ ಮತ್ತೆ ಪ್ರವಾಹ ವಾಯು, ಈ 3 ಆದ್ರೆ ಇನ್ನು 47 ಜನ ಏನಿದ್ದಾರಲ್ಲ ಅವರೆಲ್ಲರೂ ಕೂಡ ಇದೇ ಕಕ್ಷಾದಲ್ಲಿ ಸೇರ್ಕೊಂಡಿದ್ದಾರೆ. ಈ 18ನೇ ಕಕ್ಷಾದಲ್ಲೇ ಸ್ವಲ್ಪ ಅವರಿಗೆ ಬೇರೆ ಬೇರೆ ಗ್ರಂಥಗಳಲ್ಲಿ ಅವ್ರ ಹೆಸರುಗಳನ್ನ ಬೇರೆ ಬೇರೆ ರೀತಿಯಾಗಿ ಉಲ್ಲೇಖ ಮಾಡೋದಿದೆ. ಆದರೂ ವ್ಯತ್ಯಾಸ ಏನಿಲ್ಲ ಅಂತ ತಿಳ್ಕೊಳ್ಬೇಕು. ಅವ್ರು ಯಾರ್ಯಾರು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ, ಆವಹ, ವಿವಹ, ಆವಹ, ಉದ್ವಹ, ಪರಾವಹ, ವಿವಹ, ಸಂವಹ, ಶಂಭು, ಮತ್ತೆ ಶಂಕು, ಕಲ, ಶ್ವಾಸ, ಅನಲ, ಅನಿಲ, ಪ್ರತಿಭಾ, ಕುಮುದ, ಕಾಂತ, ಶುಚಿ, ಶ್ವೇತ, ಅಜಿತ, ಗುರು, ಸಂಜ್ಞ, ಪ್ರವರ್ತಕ, ಕಾಲ, ದಕ್ಷ, ಸೌಮ್ಯ, ಕಪಿ, ಮತ್ತೆ ಕೆಲವು ಕಡೆ ಸೌಮ್ಯ ಅಂತಿದ್ರು ಇರಬಹುದು. ಕಪಿ, ಜಡ, ಮಂಡೂಕ, ನೋಡ್ರಿ ಮಂಡೂಕ, ಸಂತತ, ಸಿದ್ಧ, ರಕ್ತ, ಕೃಷ್ಣ, ಪಿಕ, ಶುಕ, ಯತಿ, ಭೀಮ, ಹನು, ಪಿಂಗ, ಕಂಪನ, ಇಷ್ಟು ಜನ ಮರುತ್ತುಗಳು. 50 ಜನ ಮರುತ್ತುಗಳದೆಲ್ಲ ಹೇಳಾಯ್ತು. ಈಗ ಇವ್ರು ಮೊದಲನೇ 3 ಜನ ಹೊರತುಪಡಿಸಿದ್ರೆ ಉಳಿದ 47 ಜನ ಇದೇ ಕಕ್ಷಾದಲ್ಲೇ ಇದ್ದಾರೆ. ಅಂತೂ 90 ಪೈಕಿ 50 ಈಗ ನಾವು 50 ಈಗ ಹೇಳೇ ಆಯ್ತು. ನೋಡಿ, ಕೆಲವು ಹೆಸರುಗಳು ಎಷ್ಟು ವಿಶಿಷ್ಟವಾದ ಹೆಸರುಗಳು ಇವೆ ಇದರಲ್ಲೆಲ್ಲ. ಈಗ ಹೆಂಗಸರಿಗೆ ಸೌಮ್ಯ ಅಂತ ಹೇಳಿದ್ರೆ ಹೆಸರುಗಳು ಇದ್ದೇ ಇರ್ತದೆ. ಗಂಡಸರಿಗೂ ಕೂಡ ಹೆಸರು ಅನ್ವಯ ಆಗ್ತದೆ, ಅಕಾರ ಅಂತ ಹ್ರಸ್ವ ಅಕಾರ ಅಂತವಾಗಿಟ್ಟರೆ. ಇವೆಲ್ಲ ಆಯಾ ವಾಯುಗಳ ಹೆಸರು. ಮತ್ತೆ ಸಿದ್ಧ ಅಂತ ಹೆಸರು ಬಂತು. ಇವೆಲ್ಲ ವಿಶಿಷ್ಟವಾದಂಥ ಹೆಸರುಗಳು, ಬಳಕೆಗೆ ತಂದ್ಕೋಬೇಕು ಸಾಧ್ಯ ಆದಷ್ಟು ಇವನ್ನೆಲ್ಲ. ಹೀಗೆ ಆ 90 ಜನರಲ್ಲಿ 50 ಜನರನ್ನ ಈಗ ನಾವು ನೋಡಿದ್ವಿ. ಮುಂದೆ 8 ಜನ ವಸುಗಳು ಇದೇ ಕಕ್ಷಾದಲ್ಲೇ ಬಂದರು. ಅವರು ಕೂಡ ಅಗ್ನಿಯನ್ನೊಬ್ಬನ ಹೊರತುಪಡಿಸಿದ್ರೆ ಉಳಿದವರೆಲ್ಲ ಇದೇ ಕಕ್ಷಾದಲ್ಲೇ ಬಂದರು. ಪ್ರಧಾನಾಗ್ನಿ ಆದಂಥ 15ನೇ ಕಕ್ಷಾದಲ್ಲಿ ಬರುವಂತಹ ವಸು ಅಂದ್ರೆ ಅಗ್ನಿ, ಅವನನ್ನು ಹೊರತುಪಡಿಸಿದ್ರೆ ಉಳಿದ 7 ಜನ ಇದರಲ್ಲೇ ಬಂದರು. ಆಮೇಲೆ 11 ಜನ ರುದ್ರರು, ಆ ರುದ್ರರು ಕೂಡ ಇದರಲ್ಲೇ ಬಂದರು. ಪ್ರಧಾನ ಅಂತ ಮಹಾದೇವರನ್ನ 5ನೇ ಕಕ್ಷಾದಲ್ಲಿರುವವನನ್ನು ಹೊರತುಪಡಿಸಿದ್ರೆ ಉಳಿದ 10 ಜನ ಎಲ್ಲರೂ ಇದೇ ಕಕ್ಷಾದಲ್ಲೇ ಬಂದರು. ಅದ್ರ ಬಗ್ಗೆನೂ ಕೂಡ ನಾವು ಕಳೆದ ದಿವಸ ಎಲ್ಲ ನೋಡಿದ್ದೀವಿ, ಈ ಕಾಳಿಸ ರುದ್ರರ ಬಗ್ಗೆ. ಆಮೇಲೆ 12 ಆದಿತ್ಯರು, 12 ಜನ ಆದಿತ್ಯರು ಒಟ್ಟು. ಆ 12 ಆದಿತ್ಯರಲ್ಲಿ
ಉರುಕ್ರಮನಾದಂತಹ ವಾಮನ ರೂಪದಲ್ಲಿ ಭಗವಂತನ ಹೊರತುಪಡಿಸಿದ್ರೆ 11 ಜನ ಆದಿತ್ಯರು ಇದ್ದಾರೆ. ಆ 11 ಜನರಲ್ಲಿ ಸೂರ್ಯ, ಚಂದ್ರ, ವರುಣ, ಪರ್ಜನ್ಯ, ನಾನು ಮೊನ್ನೆ ದಿವಸ ಹೇಳಿದ್ನಲ್ಲ, ಆ 5 ಹೊರತುಪಡಿಸಿದರೆ ಉಳಿದ 6 ಜನ ಇಲ್ಲಿ, ಒಟ್ಟು 12. ಪರಮಾತ್ಮನನ್ನು ಹೊರತುಪಡಿಸಿರಿ, ಮುಖ್ಯ ಅವನು 1ನೇ ಕಕ್ಷಾದಲ್ಲಿ, ಉಳಿದ 5 ಜನ ಇದ್ದಾರೆ. ಸೂರ್ಯ ಮತ್ತೆ ವರುಣ, ಮಿತ್ರ, ಪರ್ಜನ್ಯ ಅಂತ ಸಿಗಲ್ಲ. ಆ ಪರ್ಜನ್ಯ 20ರಲ್ಲಿದ್ದಾನೆ, ಮಿತ್ರ 17ರಲ್ಲಿದ್ದಾನೆ. ಹೀಗೆ 1 + 5 ಒಂದು 6 ಆಯ್ತು. ಇನ್ನು ಉಳಿದ 6 ಜನ ಇಲ್ಲಿದ್ದಾರೆ ಅಂತ ಹೀಗೆಲ್ಲ ನಾನು ಹೇಳಿದ್ದೆ. ಸಂಖ್ಯೆ ಹೇಳುವಾಗೇನು ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು. ಕಳೆದ ದಿವಸ ಅದನ್ನೆಲ್ಲ ಸ್ಪಷ್ಟಪಡಿಸಿದ್ದೆ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಹೇಳಿ. ಮಿತ್ರ 17ರಲ್ಲಿದ್ದಾನೆ, ಪರ್ಜನ್ಯ 12 ಆದಿತ್ಯರಲ್ಲಿ ಕೊನೆಯವನು, ಆತ 20ನೇ ಕಕ್ಷಾದಲ್ಲಿ ಇದ್ದಾನೆ. ಮೋಡಕ್ಕೆ ಅಭಿಮಾನ ದೇವತೆ ಆತ. ಸೂರ್ಯ ಇದ್ದಾನೆ, ಎರಡನೇವನಂತ ಇಂದ್ರ ಒಬ್ಬ ಇದ್ದಾನೆ. ಆ ಇಂದ್ರನ ಹೆಸರು ಈಗ ನಾನು ಹೇಳಲಿಲ್ಲ, ಮೊನ್ನೆ ದಿವಸ ಹೇಳಿದ್ದೆ. ಇಂದ್ರ ಒಬ್ಬ ಇದ್ದಾನೆ, ಆತ 8ನೇ ಕಕ್ಷಾದಲ್ಲಿ ಇದ್ದಾನೆ. ಹೀಗೆ ಆದಿತ್ಯರು ಅಂತೂ ಪ್ರಧಾನರಾದಂತಹ ಪರಮಾತ್ಮನನ್ನು ಹೊರತುಪಡಿಸಿದ್ರೆ 11 ಜನ ಆದಿತ್ಯರು, ಮತ್ತೆ 10 ಜನ ಪ್ರಜಾಪತಿಗಳು. ಇಷ್ಟನ್ನು ತೊಗೊಂಡ್ಬಿಟ್ರೆ 90 ಆಗೋಯ್ತು. 50 + 8 + 11 + 11 ಜನ ರುದ್ರರು, 11 ಜನ ಆದಿತ್ಯರು, ಪ್ಲಸ್ 10 ಜನ ಪ್ರಜಾಪತಿಗಳು. ಇಷ್ಟನ್ನು ತೊಗೊಂಡ್ಬಿಟ್ರೆ 90 ಆಗೋಯ್ತು. ಈ 90 ದೇವತೆಗಳನ್ನ ಚಕ್ರದಂತೆ ತಿರುಗಿಸ್ತಾ ಇರ್ತಾನೆ. ಯಾರವರು 10 ಜನ ಪ್ರಜಾಪತಿಗಳು? ಮರೀಚ್ಯತ್ರಂಗಿರಸೌ ಪುಲಸ್ತ್ಯ ಪುಲಃ ಕ್ರತು ಭೃಗುರ್ದಕ್ಷೋ ವಸಿಷ್ಠಶ್ಚ ಚತುರ್ಮುಖ. ಕೊನೆಯದಾಗಿ ಪ್ರಜಾಪತಿಗಳು ಅಂತ ಯಾಕಂತಾರೆ ಅಂತಂದ್ರೆ, ಪ್ರಜಾಪತಿ ಅಂತ ಈಗೂ ಕೆಲವು ಕಡೆ ಹಾಸ್ಯ ಮಾಡ್ತಿರ್ತಾರೆ. ಬಹಳ ಸಂತಾನ ಇದ್ದವ್ರನ್ನೆಲ್ಲ ಪ್ರಜಾಪತಿಗಳು ಅಂತೇಳಿ ಈಗಿನ ಕಾಲದಲ್ಲಿ ಕೂಡ. ಈ ಮರೀಚಿ, ಅತ್ರಿ ಇವರೆಲ್ಲ ಚತುರ್ಮುಖ ಬ್ರಹ್ಮನ ಮಕ್ಕಳು. ಇವರು ಈ ಮರೀಚಿಯ ಮಗ ಕಶ್ಯಪನಿಂದ ದೊಡ್ಡ ಪ್ರಮಾಣದಲ್ಲಿ ದೇವತೆಗಳು, ರಾಕ್ಷಸರೆಲ್ಲ ಹುಟ್ಟಿದರು. ಪುಲಸ್ತ್ಯ, ಅವನ ಮೂಲಕನೇ ರಾವಣ. ಮತ್ತೊಂದು ಕಡೆ ವಸಿಷ್ಠ ಇದ್ದಾನೆ. ಇವೆಲ್ಲ ಗೋತ್ರಗಳು, ಬಹುತೇಕ ಗೋತ್ರ ಪ್ರವರ್ತಕರಾದಂಥ ಋಷಿಗಳು. ವಸಿಷ್ಠ, ದಕ್ಷನ ಮೂಲಕವೇ ದಕ್ಷನು ಎಷ್ಟೋ 50 ಜನ ಹೆಣ್ಮಕ್ಕಳನ್ನು ಹೆತ್ತು ಎಲ್ಲರಿಗೂ ದೇವತೆಗಳಿಗೆ ಕನ್ಯಾದಾನ ಮಾಡಿದ. ಹಾಗಾಗಿ ಇವರನ್ನೆಲ್ಲ ಪ್ರಜಾಪತಿಗಳು ಅಂತಂತಾರೆ. ಮುಖ್ಯ ಪ್ರಜಾಪತಿ ಅಂದ್ರೆ ಚತುರ್ಮುಖ ಬ್ರಹ್ಮ. ಹೀಗೆ ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ದಕ್ಷ, ವಸಿಷ್ಠ, ಚತುರ್ಮುಖ 10 ಜನ ಆದರು. ಹೀಗೆ ಒಟ್ಟು 90 ಜನ. ಆ 90 ಜನರನ್ನು ಆತ ಚಕ್ರದಂತೆ ತಿರುಗಿಸ್ತಾ ಇರ್ತಾನೆ. ಈ ವೇದವಾಕ್ಯಗಳಿದೆಯಲ್ಲ 90 ಅಂತ ಅಲ್ಲಿ ಹೇಳಿತ್ತು. ಮತ್ತೆ ಚತುರ್ಭಿಹಿ ಅಂತ ಅನ್ನೋದನ್ನ ಪರಮಾತ್ಮನಿಗೆ ಅನ್ವಯ ಮಾಡಿಕೊಂಡು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಹೇಳಿದ್ವಿ ನಾವು. ಆ ಚತುರ್ ಅನ್ನೋ ಶಬ್ದವನ್ನ ಪರಮಾತ್ಮನಿಗೆ ಅನ್ವಯ ಮಾಡ್ಬೇಕಂತೇನಿಲ್ಲ. ಈ 90 ದೇವತೆಗಳು, ಈಗ 90 ದೇವತೆಗಳು ಬಂತಲ್ಲ, 94 ಜನ ದೇವತೆಗಳನ್ನ ಆತ ಚಕ್ರದಂತೆ ತಿರುಗಿಸ್ತಿರ್ತಾನೆ ಅಂತ ಹೀಗೂ ಅನುಸಂಧಾನ ಮಾಡ್ಕೊಳ್ಬಹುದು. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಬಿಟ್ಟು ಬಿಡ್ಬೋದು. ವೇದವಾಕ್ಯಗಳು ಹೀಗೆ ಅರ್ಥ ಮಾಡ್ಬೇಕಂತಿಲ್ಲ. ಶಾಸ್ತ್ರಕ್ಕೆ ಅವಿರುದ್ಧವಾಗಿದ್ರೆ ಆಯ್ತು, ನಾವು ಹೇಳಿದ ಅರ್ಥ ಎಲ್ಲಾರು ಒಂದ್ ಕಡೆ ಇದ್ರೆ ಆಯ್ತು ಅಷ್ಟೇ. ಅದು ಮುಖ್ಯ. ಅದೇನು ಅಂತಂದ್ರೆ 94ರನ್ನು ಹೇಗೆ ಹೇಳಬೇಕು? 11 ಜನ ಆದಿತ್ಯರು ಪರಮಾತ್ಮನ ಹೊರತುಪಡಿಸಿದ್ರೆ, 8 ಜನ ವಸುಗಳು, 11 ಜನ ರುದ್ರರು, 49 ಜನ ಮೂರ್ತುಗಳನ್ನು ತಗೊಳ್ರಿ ಮುಖ್ಯ ಪ್ರಾಣನ ಬಿಟ್ಟು. ಅದಾದ್ಮೇಲೆ ಅಶ್ವಿನಿ ದೇವತೆಗಳನ್ನು ಒಬ್ಬ ಅಂತ ಪರಿಗಣನೆ ಮಾಡಿ, ಇಬ್ರು ಸಮಾನ ಕಾರ್ಯಭಾರ ಮಾಡ್ತಿರ್ತಾರೆ, ಅದನ್ನು ಒಬ್ಬ ಅಶ್ವಿನಿ ದೇವತೆಗಳನ್ನು ತಗೊಳ್ರಿ. ಅದಾದ ಬಳಿಕ ಬೃಹಸ್ಪತಿ, ಕಾಮ, ಸ್ವಯಂಭುವ ಅಂದ್ರೆ ಸ್ವಯಂಭೂಮನು. ಅದಾದ್ಮೇಲೆ ದಕ್ಷ, ಗಣಪತಿ, ಭೃಗು, ಅನಿರುದ್ಧ, ಯಮ, ನಿರುತಿ, ಕುಬೇರ, ಗರುಡ, ಶೇಷ, ವಾಯು, ಬ್ರಹ್ಮ. ಹೀಗೆ 94 ಜನರನ್ನು ಕೂಡ ಪರಿಗಣನೆ ಮಾಡಬಹುದು. ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿ ಬೇರೆ ಬೇರೆ ವಿದ್ವಾಂಸರು ಇದನ್ನು ಹೇಳಿರೋ ಕ್ರಮ ಇದೆ. ಆದರೆ ಇದಕ್ಕಿಂತನೂ ಆ 90 ಅನ್ನೋ ಮೊದಲನೇ ಲೆಕ್ಕ ಏನಿದೆಯಲ್ಲ ಅದು ಹೆಚ್ಚು ಸುಂದರ. ಯಾಕಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಭಗವಂತನ 4 ರೂಪಗಳನ್ನು ಕೂಡ ನಾವು ಅಲ್ಲಿ ಚಿಂತನೆ ಮಾಡಿದಂತ ಆಯ್ತು. ಆ 4 ರೂಪಗಳಿಂದ 90 ಜನ ದೇವತೆಗಳನ್ನ ಆತ ತಿರುಗಿಸ್ತಾ ಇರ್ತಾನೆ. ಸಾಧ್ಯ ಆದ್ರೆ ಮಂಗಳಾರತಿ ಮಾಡುವಾಗ, ಅಭಿಷೇಕ ಮಾಡುವಾಗ ಎಲ್ಲ ಇಂಥ ಅನುಸಂಧಾನ ಇದ್ರೆ, ಇದು ಎಲ್ಲ ಹರಿಕಥಾಮೃತಸಾರದ ಅನುಸಂಧಾನವೂ ಆಯಿತು. ಮತ್ತು ಛಾಂದೋಗ್ಯ ಉಪನಿಷತ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದರ ಬಗ್ಗೆ ವಿವರಣೆ ಇದೆ. ಈ ಮಿತ್ರ, ಪರ್ಜನ್ಯ ಇವರೆಲ್ಲ ಯಾರ್ಯಾರು ಏನೇನು ಮಾಡ್ತಾರೆ ಅಂತ, ಅವ್ರ ಕಾರ್ಯಗಳು ಏನೇನು ಅಂತ ಅನ್ನೋದ್ರ ಬಗ್ಗೆ ಅಲ್ಲಿ ವಿವರಣೆ ಇದೆ. ಅದನ್ನು ಕೂಡ ಒಂದ್ಸರಿ ಯಾವಾಗಾದ್ರೂ ಒಮ್ಮೆ ಹೇಳ್ತೇನೆ. ಇವತ್ತು ಹೇಳಿಬಿಟ್ರೆ ಒಳ್ಳೇದಂತ. ಯಾಕಂದ್ರೆ ವೇದವಾಕ್ಯ ಹೇಳಿದೆ, ಅದು ಋಗ್ವೇದದ ವಾಕ್ಯ. ಅದಕ್ಕೆ ಈ ಛಾಂದೋಗ್ಯ ಉಪನಿಷತ್ನಲ್ಲಿ ಅವ್ರನ್ನೆಲ್ಲ ಹೇಗೆ ವರ್ಣನೆ ಮಾಡ್ತಾರೆ ಅಂತ ಅನ್ನೋದನ್ನು ಕೂಡ ತಿಳಿಸಿಬಿಡ್ತೀನಿ.
ಓಮಿತ್ಯೇತದಕ್ಷರ ಮುದ್ಗೀತಮುಪಾಸೀತ ಹಿ ಉದ್ಗಾಯಿತಿ ತಸ್ಯೋಪಿ ವ್ಯಾಖ್ಯಾನಂ. ಇದು ಛಾಂದೋಗ್ಯ ಬ್ರಾಹ್ಮಣದಲ್ಲಿ ಬಂದಿರುವಂಥ ಉಪನಿಷತ್ತಿದು. ಕರ್ಮದ ಸ್ವರೂಪ, ದೇವತೆಗಳ ಸ್ವರೂಪ ಇತ್ಯಾದಿಗಳನ್ನೆಲ್ಲ ಇಲ್ಲಿ ವರ್ಣನೆ ಮಾಡ್ತಾರೆ. ಈ ತಾರತಮ್ಯವನ್ನು ನಾವೀಗ ನೋಡ್ತಿದ್ದೀವಲ್ಲ, ಇದು ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದಿದೆಯಲ್ಲ, ಅದಕ್ಕೊಂದು 7ನೇ ಅಧ್ಯಾಯದಲ್ಲಿ ಬರುವಂತಹ ಕಥೆ ಇದಾದ್ರಿಂದ ಅದಕ್ಕೊಂದು ಉತ್ತಮವಾದ ಹಿನ್ನೆಲೆಯೂ ಇದೆ. ಇದನ್ನ ಆ ಕಥಾ ಸಮೇತವಾಗಿ ನೋಡಿಬಿಟ್ರೆ ಅದಕ್ಕೆ ಆ ನಾರದರು ಮತ್ತು ಸನತ್ ಕುಮಾರರ ನಡುವಿನ ಸಂವಾದ ಇದೆ. ಈ ಎಲ್ಲ ಕಥಾತಾರತಮ್ಯದ ನಾರದರು ಬರ್ತಾರೆ, ಮತ್ತೆ ಸನತ್ ಕುಮಾರರು ಬರ್ತಾರೆ. ಅವ್ರ ಬಗ್ಗೆ ಎಲ್ಲ ಕೂಡ ನಾವು ಅಧ್ಯಯನ ಮಾಡಿದಂತಾಗ್ತದೆ. 7ನೇ ಅಧ್ಯಾಯ ಅಂತ ಹೇಳಿದೆ. ಅಧೀಹಿ ಭಗವಃ ಇತಿ ಹ ಉಪಸಸಾದ ಸನತ್ ಕುಮಾರಂ ನಾರದಃ ತಂಹೋವಾಚ ಯದ್ವೇತ್ಥ ತೇನ ಮೋಪಸೀದ ತತಸ್ಥ ಊರ್ಧ್ವಂ ವಕ್ಷ್ಯಾಮಿ. ನಾರದರು ಸನತ್ ಕುಮಾರರ ಹತ್ರ ಬಂದರು. ಸನತ್ ಕುಮಾರರ ಹತ್ರ ಬಂದು ನನಗೆ ಪರತತ್ವವನ್ನು ಉಪದೇಶ ಮಾಡ್ರಿ ಅಂತ ಕೇಳಿದರು. ಆಗ ಸನತ್ ಕುಮಾರರು ಏನ್ ಮಾಡಿದ್ರು, ನೀವು ದೊಡ್ಡ ಜ್ಞಾನಿಗಳೇ ಇದ್ದೀರಿ, ಸುಮ್ಮನೆ ಬೇಕಾಬಿಟ್ಟು ನಿಮ್ಗೆ ಉಪದೇಶ ಮಾಡಬಾರ್ದು, ನೀವು ಏನೇನು ಓದಿದ್ದೀರಿ ಹೇಳ್ರಿ, ಅದಾದ್ಮೇಲೆ ನಿಮ್ಗೇನು ಗೊತ್ತಿಲ್ಲ ಅಂತ ನನಗನ್ನಿಸ್ತದೆ ಅದನ್ನ ನಾನು ಹೇಳ್ತೇನೆ ಅಂತಂದ್ರು. ಅದಕ್ಕಾಗಿ ಇವರು ನಾರದರು ತಾವು ಓದಿದ್ದನ್ನ ಹೇಳ್ತಾ ಹೋದ್ರು. ನಿಮಗೆ ಯಾವ ವಿಷಯ ಗೊತ್ತಿಲ್ವೋ ಅದನ್ನು ತಿಳ್ಕೊಳ್ಳಿಕ್ಕಾಗಿ ಗುರುಗಳನ್ನ ಸಮೀಪಿಸಿರಿ ಅಂತ ಅದರ ಅಭಿಪ್ರಾಯ. ಭಾಷ್ಯದಲ್ಲೆಲ್ಲ ಹಾಗೆ ಹೇಳ್ತಾರೆ. ನಾವು ವ್ಯರ್ಥವಾಗಿ ಇನ್ನೊಬ್ಬರ ಮುಂದೆ ನಾವು ಅಷ್ಟು ಓದಿದ್ದೇವೆ ಇಷ್ಟು ಓದಿದ್ದೇವೆ ಅಂತ ಹೇಳ್ಕೊಳ್ಬಾರ್ದು. ಅವರು ನೀವೇನು ಓದಿದ್ದೀರಿ ಅಂತ ಸ್ವಲ್ಪ ನಮ್ಮ ಮುಂದೆ ತಿಳಿಸಿರಿ ಅಂತ ಗುರುಗಳು ಕೇಳಿದಾಗ ಅವರೆದುರಿಗೆ ಈ ಸಂಗತಿಗಳನ್ನ ಹೇಳಬೇಕು, ಅದರ ಅಭಿಪ್ರಾಯ. ಸಹೋವಾಚ ನೋಡ್ರಿ, ಅವರು ಒಂದು ಪಟ್ಟಿ ಕೊಡ್ತಾರೆ, ಅದನ್ನೆಲ್ಲ ನೋಡಿದ್ರೆ ನಾವು ಯಾಕೆ ಪಂಡಿತರು ಅಂತ ಅನ್ಸ್ಕೋಬೇಕು ಅಂತ ನಮಗೂ ನಮ್ಮ ಬಗ್ಗೆನೇ ಕನಿಕರ ಅನಿಸ್ತದೆ. ಸಹೋವಾಚ ಋಗ್ವೇದಂ ಭಗವೋಧ್ಯೇಮಿ ಯಜುರ್ವೇದಂ ಸಾಮವೇದಂ ಅಥರ್ವಣಂ ಚತುರ್ಥಂ ಇತಿಹಾಸಂ ಪುರಾಣಂ ಪಂಚಮಂ ವೇದಾನಾಂ ವೇದಂ ಪಿತ್ಯಂ ರಾಶಿಂ ದೈವಂ ನಿಧಿಂ ವಾಕೋವಾಕ್ಯಮೇಕಾಯನಂ ದೇವವಿದ್ಯಾಂ ಬ್ರಹ್ಮವಿದ್ಯಾಂ ಭೂತವಿದ್ಯಾಂ ಕ್ಷತ್ರವಿದ್ಯಾಂ ನಕ್ಷತ್ರವಿದ್ಯಾಂ ಸರ್ಪ ದೇವ ಜನವಿದ್ಯಾಂ ಏತದ್ ಭಗವೋಧ್ಯೇಮಿ. ಇಲ್ಲಿ ಇದು ಗೊತ್ತು, 4 ವೇದಗಳು ಗೊತ್ತು. ಅದಾದ್ಮೇಲೆ 5ನೇ ವೇದ ಅಂತ ಕರ್ಸ್ಕೊಂಡಿರುವಂಥ ಇತಿಹಾಸ ಪುರಾಣ, ಇವು 5ನೇ ವೇದಗಳು. ಮತ್ತೆ ನನಗೆ ಶ್ರಾದ್ದ ಕಲ್ಪ ಗೊತ್ತು, ಗಣಿತಶಾಸ್ತ್ರ ಗೊತ್ತು, ದೇವಶಾಸ್ತ್ರ, ದೇವ ಲಕ್ಷಣ ಶಾಸ್ತ್ರ, ಯಾವ್ಯಾವ ದೇವತೆಗಳಿಗೆ ಎಷ್ಟೆಷ್ಟು ಲಕ್ಷಣ ಇರಬೇಕು ಹಿಂದೆ ಹೇಳಿದ್ನಲ್ಲ, 32 ಲಕ್ಷಣದಿಂದ ಆರಂಭ ಮಾಡಿಕೊಂಡು ಒಂದೊಂದು ದೇವತೆಗಳಿಗೆ ಒಂದೊಂದು ಲಕ್ಷಣ ಇರ್ತದೆ ಅಂತ ಹೇಳಿ. ನಿಧಿಶಾಸ್ತ್ರ, ಪಂಚರಾತ್ರಾಗಮ, ಆರಣ್ಯಕ ಅನ್ನುವಂಥದ್ದು ವೇದಕ್ಕೆ ಸಂಬಂಧಪಟ್ಟ ಭಾಗ, ನೀತಿಶಾಸ್ತ್ರ, ಜ್ಯೋತಿಷ್ಶಾಸ್ತ್ರ, ಗಾರುಡ ವಿದ್ಯಾ, ಸರ್ಪ ದೋಷ ಪರಿಹಾರ ಮಾಡುವಂಥ ವಿದ್ಯಾ, ಇದೆಲ್ಲವನ್ನು ಕೂಡ ನಾನು ಅಧ್ಯಯನ ಮಾಡಿದ್ದೇನೆ ಅಂತ ಅವರು ಆ ನಾರದರು ತಮ್ಮ ಅಧ್ಯಯನ ಮಾಡಿದ್ದನ್ನೆಲ್ಲ ಹೇಳ್ಕೊಂಡ್ರು. ಸೋಹಂ ಭಗವೋ ಮಂತ್ರವಿದೇವಾಸ್ಮಿ ನ ಆತ್ಮವಿತ್. ಇದು ಬಹಳ ಕಣ್ತರಿಸುವಂಥ ಮಾತು. ಶ್ರುತಂ ಹ್ಯೇವ ಮೇ ಭಗವದೃಷೇಭ್ಯ ತರತಿ ಶೋಕಮಾತ್ಮವಿದಿತಿ. ಸೋಹಂ ಭಗವತ್ ಶೋಚಾಮಿ ತನ್ನಾ ಭಗವಾನ್ ಶೋಕಸ್ಯ ಪಾರಂ ತಾರಯತು. ತಮ್ಹೋವಾಚ ಯದ್ವೈ ಕಿಂಚಿದ ಅಧ್ಯಗೀಷ್ಠಾ ನಾಮೈ ವೇತತ್. ಪೂಜ್ಯರೇ ಆ ನಾರದರು ಹೇಳಿದ್ರಂತೆ, ಅಂತ ಸಂಗತಿ ಏನಿದೆಯಲ್ಲ, ನಾರದರು ವಸ್ತುತಃ ಶ್ರೇಷ್ಠವಾದಂಥ ತರಗತಿಯಲ್ಲಿದ್ದವರು. ಅವರು ಸನತ್ ಕುಮಾರರು ಅವ್ರಕ್ಕಿಂತ ಕೆಳಗಿನ ತರಗತಿಯಲ್ಲಿದ್ದವರು. ಆದರೂ ಕೂಡ ಆ ನಾರದರು ಹಾಗೆ ಅವ್ರ ಕಡೆ ಒಂದು ಎಲ್ಲೆಲ್ಲಿ ಜ್ಞಾನ ಇದೆಯೋ ಅಲ್ಲೆಲ್ಲ ಹತ್ರ ಹೋಗಬೇಕು, ಆ ಸನತ್ ಕುಮಾರರಿಗೆ ಒಂದು ಕೀರ್ತಿ ಬರಬೇಕು ಅನ್ನೋ ದೃಷ್ಟಿಯಿಂದ ಅವ್ರ ಕಡೆ ಅಧ್ಯಯನ ಮಾಡ್ಲಿಕ್ಕೆ ಬಂದಿದ್ರು. ನಾರದರು 14ನೇ ಕಕ್ಷಾದಲ್ಲಿದ್ದಾರೆ. ಈ ಸನತ್ ಕುಮಾರರು 19ನೇ ಕಕ್ಷಾದಲ್ಲಿದ್ದಾರೆ. ಅಲ್ಲಿ ಸನಕ, ಸನಂದನ, ಸನಾತನ ಮತ್ತೆ ಸನತ್ ಕುಮಾರ, ಹೀಗೆ 4 ಜನ ಒಟ್ಟಾಗಿ ಅವರಿದ್ದಾರೆ. ಅದರಲ್ಲಿ ಸನತ್ ಕುಮಾರನೊಬ್ಬನ್ ಬಿಟ್ಟು ಸನಕ, ಸನಂದನ, ಸನಾತನ ಇವರೆಲ್ಲರೂ ಕೂಡ 19ನೇ ಕಕ್ಷಾದಲ್ಲಿದ್ದಾರೆ. ಮೊದಲನೇ ಸನತ್ ಕುಮಾರ ಏನಿದ್ದಾನಲ್ಲ, ನಾನು ಈಗ ಹಿಂದೆ ಎಲ್ಲಾದ್ರೂ ಹೇಳಿದ್ದ ನನಗೆ ನೆನಪಿಗೆ ಬರ್ತಿಲ್ಲ, ನೋಡಿ ಹೇಳ್ಬೇಕಾಯ್ತು, ನನಗೆ ಮರ್ತು ಹೋಯ್ತಾಗಾದ್ರೆ. ಇಲ್ಲ, ನಾನು ಮತ್ತೆ ನೆನಪು ಮಾಡ್ಕೊಂಡಾಗ ಗೊತ್ತಾಗ್ತದೆ. ಯಾವ್ದಾದ್ರು ಒಂದು ಪ್ರಮಾದ ಮಾಡಿದ್ರು ಅದು ಪ್ರಮಾದ ಆಮೇಲೆ ಬೆಳಕಿಗೆ ಬರ್ತದೆ ತಾನಾಗಿ. ಇಲ್ಲಿ ಅಂತೂ ನಾರದರು ಆ ಸನತ್ ಕುಮಾರ್ ಹತ್ರ ಹೀಗೆ ಅಧ್ಯಯನಕ್ಕೆ ಬಂದರು. ನಾನು ಎಲ್ಲ ಅಧ್ಯಯನ ಮಾಡಿದ್ದೇನೆ, ಆದರೆ ಮಂತ್ರವಿದೆಯ ವಾಸ್ಮೆ ನನಗೆ ಇಲ್ಲಿ ತನಕ ಗೊತ್ತಿರೋದು ಏನಂದ್ರೆ ಬರೇ ಮಂತ್ರಗಳು, ಶಬ್ದಗಳು ಮಾತ್ರ ಗೊತ್ತಿದೆ. ನಾ ಆತ್ಮವಿತ್ ಮಂತ್ರ ಪ್ರತಿಪಾದ್ಯನಾದಂತಹ
ಸಕಲ ಸದ್ಗುಣ ಪರಿಪೂರ್ಣನಾದ ಪರಮಾತ್ಮನ ಬಗ್ಗೆ ನಂಗೆ ಗೊತ್ತೇ ಇಲ್ಲ ಅಂದ್ರು. ಶ್ರುತಂ ಹೇಮಮೇ ಭಗವದ್ ಋಷೇಭ್ಯ, ನಿಮ್ಮಂಥವ್ರ ಮೂಲಕ ನಾನು ಕೇಳಿ ತಿಳಿದಿದ್ದೇನೆ. ಏನಂತ? ತರತಿ ಶೋಕ ಮಾತ್ಮವಿತ್. ಪರಮಾತ್ಮ ಸಕಲ ಸದ್ಗುಣ ಪರಿಪೂರ್ಣ ಅಂತ ಯಾರು ತಿಳಿದಿರ್ತಾರಲ್ಲ, ಆತ ತರತಿ ಶೋಕಂ, ದುಃಖವನ್ನ, ಈ ಸಂಸಾರದ ದೊಡ್ಡ ದುಃಖ, ಈ ದುಃಖವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೋಹಂ ಭಗವತ್ ಶೋಚಾಮಿ, ನನಗೆ ನನ್ನ ಬಗ್ಗೆ ಕನಿಕರ ಆಗ್ತಿದೆ, ಮಂತ್ರ ಗೊತ್ತಿದೆ, ಶಬ್ದ ಗೊತ್ತಿದೆ ಹೊರತು ನನಗೆ ಪರಮಾತ್ಮನ ಬಗ್ಗೆ ಗೊತ್ತಿಲ್ಲ. ಮಂತ್ರದಿಂದ ಪ್ರತಿಪಾದನ ಅಂತ ಪರಮಾತ್ಮನ ಬಗ್ಗೆ ನಂಗೆ ಗೊತ್ತಿಲ್ಲ. ನೀವು ನನ್ನ ಈ ದುಃಖವನ್ನು ಪರಿಹಾರ ಮಾಡಬೇಕು, ನನಗೆ ಆ ಶಾಸ್ತ್ರವನ್ನು ಉಪದೇಶ ಮಾಡಿ ಅಂದ್ರೆ ಅವರು. ಅದು ಆ ನಾರದರು ಹೇಳಿದ ಮಾತು. ಅಷ್ಟೆಲ್ಲ ಓದಿದ ಮನುಷ್ಯ, ಅವರು ಹೇಳಿದ ಅದನ್ನೆಲ್ಲ ಓದಿದಂಥ ವ್ಯಕ್ತಿ ಅವರು ಹೇಳಿದಂಥ ಮಾತದು. ಆಗ ಅವರಂದ್ರು, ಯದ್ವೈ ಕಿಂಚಿದ ಅಧ್ಯಗೀಷ್ಟಾ ನಾಮೈವೇತತ್. ನೀವು ಇಲ್ಲಿ ತನಕ ಅಧ್ಯಯನ ಮಾಡಿದ್ದೇನಿದೆಯಲ್ಲ, ಇದೆಲ್ಲ ಭಗವಂತನ ಗುಣಗಳನ್ನು ಪ್ರತಿಪಾದನೆ ಮಾಡುವಂಥ ನಾಮವೇ ಆಗಿದೆ. ಎಲ್ಲಾ ಶಾಸ್ತ್ರಗಳು ಕೂಡ ಭಗವಂತನ ನಾಮ. ಈ ನಾಮ ಅಂತ ಬಂತಲ್ಲ, ಆ ನಾಮ ಅನ್ನೋದು ಈ ಅಶ್ವಿನಿ ದೇವತೆಗಳ ಪತ್ನಿ ಅಂತ ಉಷಾದೇವಿ ಇದ್ದಾಳಲ್ಲ, ಅವಳನ್ನು ಸೂಚನೆ ಮಾಡ್ತದೆ. ನಾಮಾಭಿಮಾನಿ ಅಂತ ಉಷಾದೇವಿಯಲ್ಲಿ ಭಗವಂತನ ಉಪಾಸನೆ ಅನ್ನೋದ್ರಿಂದ ಇದು ಪ್ರಾರಂಭ ಆಗ್ತದೆ. ಇದು ಪ್ರಾರಂಭ ಆಗಿ ರುದ್ರ, ಪಾರ್ವತಿ, ರುದ್ರ, ಸರಸ್ವತಿ, ಬ್ರಹ್ಮ ಅಥವಾ ಭಾರತಿ, ವಾಯು ಅಲ್ಲಿ ಕೊನೆಗೊಳ್ತದೆ. ತಾರತಮ್ಯವನ್ನು ಹೇಳುವಂಥ ಮತ್ತು ಆಯಾ ದೇವತೆಗಳ ಮಹತ್ವವನ್ನು ಹೇಳುವಂಥ ಒಂದು ಭಾಗ ಇದೆ. ಅದಕ್ಕಾಗಿ ಇದನ್ನು ಹೇಳಿದೆ. ಕೇವಲ ತಾರತಮ್ಯವನ್ನು ಮಾತ್ರ ಅಧ್ಯಯನ ಮಾಡೋ ಬದಲು ಅವರು ನಮ್ಮ ಜೀವನದಲ್ಲಿ, ನಮ್ಮ ಸಾಧನೆಯಲ್ಲಿ ಯಾವ ಥರ ಸಹಕಾರಿಗಳಾಗ್ತಾರೆ, ಅವರ ಆಶೀರ್ವಾದ ಯಾತಕ್ಕಾಗಿ ಬೇಕು, ಅಲ್ಲಿಂದ ಇದು ಪ್ರಾರಂಭ ಆಗ್ತದೆ. ಬ್ರಹ್ಮವಿದ್ಯಾ, ಭೂತವಿದ್ಯಾ, ಕ್ಷತ್ರವಿದ್ಯಾ, ಯಜುರ್ವೇದ ನಾಮೈ ವೇತತ, ನಾಮ ಉಪಾಸ್ವ. ಆ ನಾಮವನ್ನು ಉಪಾಸನೆ ಮಾಡು. ಏನು ನಾಮವನ್ನು ಉಪಾಸನೆ ಮಾಡೋದು ಅಂತಂದ್ರೆ, ನಾಮಕ್ಕೆ ಅಭಿಮಾನ ದೇವತೆ ಆದಂತಹ ಉಷಾದೇವಿ ಏನಿದ್ದಾಳಲ್ಲ, ಅವಳ ಅಂತರ್ಗತನಾಗಿ ಬ್ರಹ್ಮನನ್ನು ಉಪಾಸನೆ ಮಾಡು. ಮೂರ್ತಿಗೆ ಅಭಿಷೇಕ ಮಾಡ್ರಿ ಅಂತಂತಿರ್ತಾರೆ. ಪಂಚಾಮೃತ ಅಭಿಷೇಕ ಮಾಡ್ರಿ, ಮಂಗಳಾರತಿ ಮಾಡ್ರಿ, ನಮಸ್ಕಾರ ಮಾಡ್ರಿ ಅಂತಂತಿರ್ತಾರೆ. ಮೂರ್ತಿಗೆ ನಮಸ್ಕಾರ ಅಲ್ಲ, ಅದು ಮೂರ್ತಿ ಒಳಗಿರುವಂಥ ಭಗವಂತನೇ ನಮಸ್ಕಾರ. ಅದಕ್ಕಾಗಿ ನಾಮ ಉಪಾಸ್ವ ಅಂದ್ರೆ ನಾಮಾಭಿಮಾನಿಯಾದಂಥ ಉಷಾದೇವಿಯನ್ನು ಉಪಾಸನೆ ಮಾಡ್ರಿ. ವಿದ್ಯಾನಾಂ ನಿರ್ಣಯ ಜ್ಞಾನಾತ್ ಅವಿದ್ವಾನ್ ಉಚ್ಯತೆ ಪುಮಾನ್. ಎಲ್ಲಾ ಶಾಸ್ತ್ರ ನಿಮ್ಗೆ ಗೊತ್ತು, ಆದ್ರೆ ಅದ್ರ ತಾತ್ಪರ್ಯ ಒಳಾರ್ಥ ಗೊತ್ತಿಲ್ಲದೆ ಹೋದ್ರೆ ನಿಮ್ಗೆ ಅವಿದ್ವಾಂಸರೇ ಸರಿ. ನೀವು ಭಾಷ್ಯ ಹೇಳ್ತದೆ. ಅದಕ್ಕಾಗಿ ಸರ್ವವಿದ್ಯಾ ವಿದತ್ಯದ್ಧ ತಸ್ಮಾತ್ ನಿರ್ಣಯ ವಿತ್ತಯೇ ಎಲ್ಲಾ ತಿಳ್ಕೊಂಡಿದ್ದಾರೆ ನಾರದರು. ಆದ್ರೆ ಕುಮಾರ ಮೈಚ್ಛದ್ ದೇವರ್ಷಿ ನಾರದು ಬ್ರಹ್ಮವಿತ್ತಮಂ. ಅವರು ಈ ನಾರದರು ಸನತ್ ಕುಮಾರ್ ಹತ್ರ ಬಂದರು. ಈಗ ನೋಡಿ ಸ್ಪಷ್ಟ ಆಯ್ತು. ನಾನು ಆವಾಗ ಒಂದು ಪ್ರಮಾದದಿಂದ ತಪ್ಪು ಹೇಳಿದೆ. ಎಲ್ಲಾ ಅಂಶಗಳು ನಮ್ಮ ತಲೆಯಲ್ಲಿ ಉಳಿದಿಲ್ಲ. ಸನತ್ ಕುಮಾರರು ನಾರದಕ್ಕಿಂತ ದೊಡ್ಡವರು, ನಾನು ಕೆಳಗಿನವರು ಅಂತಂದೆ. ಯಾರು ಸನತ್ ಕುಮಾರರು ಅಂದ್ರೆ ಅವರು 8ನೇ ಕಕ್ಷಾದಲ್ಲಿದ್ದಾರೆ. ಈಗ ಅದು ಸರಿಯಾಗಿದೆ ನೋಡಿ. ಸ್ಕಂದನ ಅವತಾರ ಭೂತರಾದಂಥ ಸನತ್ ಕುಮಾರರವರು 8ನೇ ಕಕ್ಷಾದಲ್ಲಿದ್ದಾರೆ. 8ನೇ ಕಕ್ಷಾದಲ್ಲಿ ಇಂದ್ರ ಇದ್ದಾನೆ, ಕಾಮ ಇದ್ದಾನೆ. ಆ ಕಾಮ ಅವನೇ ಸನತ್ ಕುಮಾರ. ಆ ಕಾಮ ಒಂದು ರೂಪದಿಂದ ಭಗವಂತನ ವಿಷ್ಣುವಿನ ಮಗನಾಗಿ ಪ್ರದ್ಯುಮ್ನಾಗಿ ಜನಿಸಿದ. ಮತ್ತೊಂದು ರೂಪದಿಂದ ಆತನೇ ಸ್ಕಂದನಾಗಿ ರುದ್ರನ ಮಗನಾಗಿ ಜನಿಸಿದ. ಹೀಗೆ ಇಂದ್ರ ಮತ್ತು ಕಾಮರಿಬ್ಬರು ಕೂಡ ಆ ಕಕ್ಷಾದಲ್ಲಿದ್ದಾರೆ. ಆ ಕಾಮನ ಅವತಾರ ಭೂತನಾದವನೇ ಈ ಸನತ್ ಕುಮಾರ. ಹಾಗಾಗಿ ಆತ ಸ್ಕಂದನ ಅವತಾರನ ಅಂತ ಸನತ್ ಕುಮಾರನನ್ನ ತನ್ನ ಗುರು ಅಂತ ಉಪಾಸನೆ ಮಾಡಿದ. ಇದೆಲ್ಲ ನೋಡ್ರಿ, ಕಾಮದೇವ ಬಾಣ ಹೊಡಿತಾನೆ, ನಮ್ಮಲ್ಲಿ ಕಾಮೋದ್ರೇಕ ಮಾಡ್ತಾನೆ, ಸಂತಾನ ಉತ್ಪಾದನೆಗೆ ಕಾರಣ ಆಗ್ತಾನೆ ಅಂತೆಲ್ಲ ಗೊತ್ತು. ಆ ಸನತ್ ಕುಮಾರ ಆಗಿ ಉಪದೇಶ ಮಾಡಿದ್ದು ನಮ್ಗೆ ಗೊತ್ತಿಲ್ಲ. ಈ ಸನತ್ ಕುಮಾರನೊಳಗೆ ಆ ಸನತ್ ಕುಮಾರ, ಮೂಲ ಸನತ್ ಕುಮಾರ ಅಂತ ಭಗವಂತನೊಂದು ರೂಪ, ಆತ ಇವನೊಳಗೆ ನಿಂತು ಎಲ್ಲರಿಗೂ ಉಪದೇಶ ಮಾಡಿದ. ಅದನ್ನು ಕೂಡ ನಾವು ಮೊನ್ನೆ ಭಾಗವತದಲ್ಲಿ ನೋಡಿದ್ದು. ಹೀಗೆ 8ನೇ ಕಕ್ಷಾದಲ್ಲಿರುವಂತಹ ಸನತ್ ಕುಮಾರನನ್ನ 14ನೇ ಕಕ್ಷಾದಲ್ಲಿರುವಂತಹ ನಾರದರು ವಿದ್ಯೆಗಾಗಿ ಸಮೀಪಕ್ಕೆ ಬಂದರು. ನಾಮಾಭಿಮಾನಿನಿ ಚೋಷ ತಸ್ಯಾಂ ಬ್ರಹ್ಮ ಪರಂ ಸ್ಮರೇತ್. ನಾಮಕ್ಕೆ ಅಭಿಮಾನಿ ದೇವತೆ ಅಂತ ಉಷಾದೇವಿಯಲ್ಲಿ ಪರಬ್ರಹ್ಮನಾದಂಥ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಯದೇಶ ನ ತ್ವಮೇಯ ಸ್ಯಾತ್ ನೀಯಸೆ ರಾತ್ರಿಮಾನ ಮಜಾವನದ್ಭಿ ತಥೋ ನಾಮೇತ್ಯುಷಾ ಸ್ಮೃತ ಮೀಯತೆ ಹಿ ಉಷಸಿ ಧ್ರುವಂ. ನೋಡ್ರಿ, ರಾತ್ರಿ ಹೊತ್ತು ನಮಗೆ ಎಲ್ಲ ಸಂಗತಿಗಳು ತಿಳಿಯೋದಿಲ್ಲ. ಆದರೆ ರಾತ್ರಿ ಮಾನವನ್ನು ತಿಳಿಯದವರಾದರೂ ಕೂಡ ಉಷಃಕಾಲದಲ್ಲಿ ನಮಗೆಲ್ಲ ಗೊತ್ತಾಗ್ತದೆ. ಉಷಃಕಾಲ ಮುಂಜಾವು ಆಯಿತು ಅಂತಂದ್ರೆ ಯಾರೋ ಜ್ಞಾನಿಗಳಾದವರು ಸೂರ್ಯೋಪಸ್ಥಾನ ಮಾಡ್ತಿರ್ತಾರೆ, ಗಾಯತ್ರಿ ಜಪ ಮಾಡ್ತಿರ್ತಾರೆ, ಹಕ್ಕಿಗಳ ಕಲರವ ಕೇಳ್ತಿರ್ತಾರೆ, ಮತ್ತಾರು ವೇದಾಧ್ಯಯನ ಮಾಡ್ತಿರ್ತಾರೆ. ಆ ಎಲ್ಲ ಧ್ವನ್ಯಾತ್ಮಕ ವರ್ಣಾತ್ಮಕ ಶಬ್ದಗಳೆಲ್ಲ ನಮಗೆ ಆ ಭಗವಂತನ ಪ್ರತಿಪಾದಕ ಅನ್ನೋದು ತಿಳಿಬೇಕು. ಉಷಾಂತರ್ಗತನಾದಂಥ
ಆ ಪರಬ್ರಹ್ಮನನ್ನು ನಾವು ಆ ಕಾಲದಲ್ಲಿ ಧ್ಯಾನ ಮಾಡಬೇಕು. ಇವು ಸದಾಚಾರ ಸ್ಮೃತಿ ಇತ್ಯಾದಿ ಕಡೆ ಎಲ್ಲ ಕಡೆನೂ ಕೂಡ ಬೆಳಗ್ಗೆ ಬ್ರಾಹ್ಮಣ ಮುಹೂರ್ತದಲ್ಲಿ ಸ್ನಾನ ಮಾಡಿ ನದಿ ತೀರದಲ್ಲಿ ನಿಂತ್ಕೊಂಡು ಆ ಸೂರ್ಯ ಉದಯಿಸಿ ಬರುವ ತನಕ ಗಾಯತ್ರಿ ಜಪ ಮಾಡಬೇಕು ಅಂತಿದೆ. ಆಮೇಲೆ ಮಾಡೋದಲ್ಲ, ಮೊದಲೇ ಮಾಡಬೇಕು ಗಾಯತ್ರಿ ಜಪ, ಅರ್ಘ್ಯ ಇತ್ಯಾದಿಗಳು. ಪ್ರಾತಃ ಸಂಧ್ಯಾಂ ಸನಕ್ಷತ್ರಾಂ, ಇನ್ನು ನಕ್ಷತ್ರ ಇದ್ದಾಗಲೇ ಪ್ರಾತಃ ಸಂಧ್ಯಾವಂದನ ಮಾಡಬೇಕು ಅಂತ ನಿಯಮ ಇದೆ. ಹಾಗಾಗಿ ಪ್ರಾತಃ ಕಾಲದಲ್ಲಿ ಮಾಡಬೇಕಾದ ಉಪಾಸನೆಗಳು ಯಾವ್ಯಾವು? ಸೂರ್ಯನ ಉಪಾಸನೆ. ಆ ಸೂರ್ಯನಲ್ಲಿ ಅಂತರ್ಗತನಾಗಿ ಮುಖ್ಯ ಪ್ರಾಣ ಸಾಮವೇದವನ್ನು ಹಾಡ್ತಾ ಬರ್ತಿರ್ತಾನೆ ಅಂತ ಹಿಂದೊಂದ್ಸರಿ ಹೇಳಿದ್ದೆ. ಅವನ ಉಪಾಸನೆ ಮಾಡಬೇಕು. ಸೂರ್ಯನಾರಾಯಣನ ಉಪಾಸನೆ ಮಾಡಬೇಕು. ಮತ್ತು ಆ ಪ್ರಾತಃ ಕಾಲಕ್ಕೆ ಅಭಿಮಾನಿ ದೇವತೆ ಆದಂಥ ಉಷಾದೇವಿಯನ್ನು ಉಪಾಸನೆ ಮಾಡಬೇಕು. ಹೀಗೆ ಆ ಪ್ರಾತಃ ಕಾಲಕ್ಕೆ ಅಭಿಮಾನಿಯಾದಂಥ ಉಷಾದೇವಿ ಏನಿದ್ದಾಳೆ ಅವಳು ಮೇಯ ಅಂತ ಕರೆಸ್ಕೊಂಡಿದ್ದಾಳೆ, ತಿಳಿಯಲ್ಪಡ್ತಾಳೆ. ಹೀಗಾಗಿ ಅವಳಲ್ಲಿ ಈ ಭಗವಂತನನ್ನ ನಾವು ಉಪಾಸನೆ ಮಾಡಬೇಕು. ಯಾಕೆಂದ್ರೆ ಅವಳು ಭಗವಂತನ ಎಲ್ಲ ನಾಮಗಳಿಗೆ ಅಭಿಮಾನಿನಿ. ವಾಗ್ವಾವ ನಾಮ್ನೋ ಭೂಯಸಿ. ಹೀಗೆ ವಾಕ್ ಅಂತ ನೋಡಿ ಈ ಮೊದಲನೇ ಹಂತವಾಗಿ ಆ ನಾಮಗಳಿಗೆ ಅಭಿಮಾನಿ ದೇವತೆಯಾದ ಉಷಾದೇವಿಯನ್ನು ಉಪಾಸನೆ ಮಾಡಬೇಕು. ನಾರದರು ಸುಮ್ಮನೆ ಕೂಡಲಿಲ್ಲ, ಮತ್ತೆ ಕೇಳಿದ್ರು, ಅಸ್ತಿ ಭಗವೋ ನಾಮ್ನೋ ಭೂಯ, ನಾಮಾಭಿಮಾನಿಯ ಅಂತ ಉಷಾದೇವಿಗಿಂತ ದೊಡ್ಡದು ಯಾವ್ದಾದ್ರು ಇದೆಯಾ? ಅವರಂದ್ರು ನಾಮ್ನೋ ವಾವ ಭೂಯೋಸ್ತಿ, ಇದೇ ಇನ್ನೂ ದೊಡ್ಡದೊಂದು. ತನ್ಮೇ ಭಗವಾನ್ ಬ್ರವೀತು, ಅದನ್ನ ಹೇಳ್ರಿ ನನಗೆ. ದೊಡ್ಡದೆಲ್ಲ ಇದೆ, ಎಲ್ಲಾ ದೇವತೆಗಳು ಇಡೀ ಜಗತ್ತಿನಲ್ಲಿರೋದೆಲ್ಲ ಒಂದೇ ಶಕ್ತಿ ಅಂತ ತಿಳ್ಕೊಬೇಡ್ರಿ. ಒಂದು ಶಕ್ತಿ ಬೇರೆ ಇದೆ, ಅದಕ್ಕೆ ಅಧೀನವಾಗಿ ಇಷ್ಟೆಲ್ಲ ಶಕ್ತಿಗಳಿವೆ ಅಂತ ತಿಳ್ಕೊಳ್ರಿ. ಅದನ್ನು ಇದು ಸ್ಪಷ್ಟವಾಗಿ ಹೇಳ್ತಿದೆ. ಅದ್ಯಾವುದು ಅಂತಂದ್ರೆ ವಾಗ್ವಾವ ನಾಮ್ನು ಭೂಯಸಿ. ಮುಂದೆ ವಾಕ್ ಅನ್ನೋದಿದೆ. ಆ ವಾಕ್ ಅನ್ನೋದು ಈ ನಾಮಕ್ಕಿಂತ ದೊಡ್ಡದು. ಯಾರವಳು ವಾಕ್ ಅಂದ್ರೆ ಅಗ್ನಿಪತ್ನಿಯಾದಂತಹ ಸ್ವಾಹಾದೇವಿ. ಅವಳು ಈ ನಾಮಕ್ಕಿಂತ ಹಿರಿಯಳಾಗಿದ್ದಾಳೆ. ಅವಳನ್ನ ಉಪಾಸನೆ ಮಾಡಿರಿ. ಈಗ ಇಲ್ಲಿ ನಾನು ಉಷಾದೇವಿ ಬಗ್ಗೆ ಹೇಳಿದೆ, ಮತ್ತೆ ಸ್ವಾಹಾದೇವಿ ಬಗ್ಗೆ ಈಗ ಹೇಳಬೇಕು. ಅವರ ತಾರತಮ್ಯವನ್ನು ಹೇಳಬೇಕು. 8ನೇ ಕಕ್ಷಾದಲ್ಲಿರುವಂತಹ ಸನತ್ ಕುಮಾರನ ಹತ್ರ 14ನೇ ಕಕ್ಷಾದಲ್ಲಿರುವಂತಹ ನಾರದರು ಬಂದರು. ಮೊದಲು ಉಷಾದೇವಿ ಬಗ್ಗೆ ಹೇಳಿದ್ರಲ್ಲ, ಅವರೆಲ್ಲ ಯಾರ್ಯಾರು? ಅಶ್ವಿ ಭಾರ್ಯ ನಾಮಮಾನಿನಿ ಉಷಾಹ. ಇವಳು 24ನೇ ಕಕ್ಷಾದಲ್ಲಿದ್ದಾಳೆ. ಅಶ್ವಿನಿ ದೇವತೆಗಳ ಪತ್ನಿ. ಇವಳು ನಾಮಕ್ಕೆ ಅಭಿಮಾನಿನಿ, ಭಗವಂತನ ನಾಮಕ್ಕೆ ಅಭಿಮಾನಿನಿ. ಇನ್ನ ಸಂಸ್ಕೃತದಲ್ಲಿ ಉಚ್ಚಾರ ಮಾಡುವವರು ಹೀಗೆ ತಿಳ್ಕೋಬೇಕು. ಉಷಾಹ, ಉಷಸೌ, ಉಷಸಃ ಅಂತ ಸಕಾರ ಅಂತ ಶಬ್ದ ಒಂದಿದೆ. ಆ ಸಕಾರ ಅಂತ ಶಬ್ದ ಬಂದ್ಬಿಟ್ರೆ ಉಷಾಂತರ್ಗತ ಅಂತ ಆಗೋದಿಲ್ಲ, ಉಷಸಂತರ್ಗತ ಅನ್ಬೇಕಾಗ್ತದೆ. ಹಾಗಾಗಿ ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಗೊಂದಲ ಇದೆ. ಆದ್ರೆ ಉಷಾ ಅಂತ ಆಕಾರ ಅಂತ ಶಬ್ದ ಒಂದಿದೆ. ಆ ಆಕಾರ ಅಂತ ಶಬ್ದವನ್ನು ಗಮನದಲ್ಲಿಟ್ಕೊಂಡು ಉಷಾ ಪ್ಲಸ್ ಅಂತರ್ಗತ ಉಷಾಂತರ್ಗತ ಅಂತ ಹೀಗೆ ಅನ್ಲಿಕ್ಕೆ ತೊಂದರೆ ಇಲ್ಲ. ಅದನ್ನು ಒಂದು ಕಡೆ ಹೈವದನ ಪುರಾಣಿಕ ತಮ್ಮ ತಾತ್ಪರ್ಯ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಹಾಗಾಗಿ ಉಷಾಂತರ್ಗತ ಅನ್ಲಿಕ್ಕೆ ಏನು ತೊಂದರೆ ಇಲ್ಲ. ಈ ಉಷಾ ಇದ್ದಾಳಲ್ಲ, ಇವಳು ಸ್ವಾಹಾದೇವಿಗಿಂತ 10 ಪಟ್ಟು ಕೆಳಗಿದ್ದಾಳೆ. ಸ್ವಾಹಾದೇವಿ ಇನ್ನು ಮುಂದೆ ನಾವು ಹೇಳಬೇಕಾಗಿರೋ ಸ್ವಾಹಾದೇವಿ ಉಷಾದೇವಿಗಿಂತ 10 ಪಟ್ಟು ಮೇಲಿದ್ದಾಳೆ. ಅವಳು ಅಗ್ನಿಗೆ ಪತ್ನಿ, ವಾಂಗ್ಮಾನಿನಿ ಸ್ವಾಹ. ಅವಳ ಬಗ್ಗೆ ಈಗ ನಾವು ನೋಡಬೇಕು. ಈ ವಾಗೀಂದ್ರಿಯ ಯಾಕೆ ಶ್ರೇಷ್ಠ ಅಂತಂದ್ರೆ, ನಾಮ ದೊಡ್ಡದಿರ್ಬೋದ್ರಿ, ನಾಮ ಉಚ್ಚಾರ ಮಾಡೋದು ಯಾವ್ದ್ರಿಂದ? ಮಾತೇ ಇಲ್ಲದೆ ಉಚ್ಚಾರ ಏನ್ ಮಾಡ್ತೀರಿ? ಮಾತಾಡೋ ಶಕ್ತಿ ಇದೆಯಲ್ಲ, ಆ ಮಾತಾಡೋ ಶಕ್ತಿ ಅನ್ನೋದು ನಾಮಕ್ಕಿಂತ ದೊಡ್ಡದು. ನಾಮ ತಲೆಯಲ್ಲಿದೆ, ಹೌದು, ಬಾಯಿಂದ ಉಚ್ಚಾರ ಮಾಡಿದ್ರೆ ಏನ್ ಬಂತು? ಅದಕ್ಕಾಗಿ ಆ ವಾಕ್ ಅಂತೂ ದೊಡ್ಡದು. ವಾಗ್ವಾ ಋಗ್ವೇದಂ ವಿಜ್ಞಾಪಯತಿ. ವಾಕೇ ನಮಗೆ ಋಗ್ವೇದವನ್ನ, ಯಜುರ್ವೇದವನ್ನ, ಸಾಮವೇದವನ್ನ, ಅಥರ್ವ ವೇದವನ್ನೆಲ್ಲವನ್ನು ಕೊಡ್ತದೆ. ಇಲ್ಲೊಂದು ಸಂಗತಿ ನೆನಪು ಮಾಡ್ಕೋಬೇಕು. ಸವಿತಾ ದೇವತಾ ಅಗ್ನಿರ್ಮುಖಂ ಅಂತೀವಲ್ಲ ಗಾಯತ್ರಿ ಜಪ ಮಾಡುವಾಗ, ಅಗ್ನಿರ್ಮುಖಂ ಛಂದಸ್ಸಿಗೆ ಸಂಕೇತವಾಗಿ ಅಗ್ನಿರ್ಮುಖಂ ಅಂತ ಇಲ್ಲಿ ಮುಟ್ಕೋತೇವೆ. ಸವಿತಾ ದೇವತಾ ಅಗ್ನಿರ್ಮುಖಂ ಬ್ರಹ್ಮಾಶ್ರಹ ವಿಷ್ಣುರ್ ಹೃದಯ ರುದ್ರಶಿಖಾ ಅಂತ ಮುಟ್ಕೋತೀವಿ. ಅಗ್ನಿರ್ಮುಖಂ ಅಂತ ಮುಖ ಮುಟ್ತೀವಲ್ಲ, ಅದು ಛಂದಸ್ಸು, ಬಾಯಿ, ಅದಕ್ಕಾಗಿ ಮುಖ ಮುಟ್ತೀವಿ. ಅಗ್ನಿ ಒಬ್ಬನೇ ಅಲ್ಲ, ಅಗ್ನಿಪತ್ನಿ ಸ್ವಾಹಾದೇವಿ ಕೂಡ ಅದಕ್ಕೆ ಅಭಿಮಾನಿ. ಇಲ್ಲಿ ಒಬ್ಬೊಬ್ಬರೇ ಅಭಿಮಾನಿಗಳಾಗಿರೋದಿಲ್ಲ. ಇವಳಿದ್ದಾಳೆ ಅಂದ್ರೆ ಅವನು ಇದ್ದೇ ಇರ್ತಾನೆ. ಆ ದೇವತೆಗಳಲ್ಲಿ ಒಂದು ದೊಡ್ಡ ಗುಂಪೇ ಇದೆ. ಹಾಗಾಗಿ ಗಾಯತ್ರಿ ಅನ್ನುವಂಥ ಛಂದಸ್ಸು, ಎಲ್ಲಾ ಛಂದಸ್ಸುಗಳು ಕೂಡ ಸ್ತ್ರೀಲಿಂಗದಲ್ಲಿವೆ. ಆ ಸ್ತ್ರೀಲಿಂಗದಲ್ಲಿರುವಂತಹ ಆಯಾ ಛಂದಸ್ಸುಗಳಿಗೆ ಆ ಸ್ತ್ರೀಯರು ದೇವತೆಗಳೇನಾಗಿದ್ದಾರೆ? ಅಭಿಮಾನಿಗಳಾಗಿದ್ದಾರೆ. ಇನ್ನೂ ಕೆಲವರು ಅಭಿಮಾನಿಗಳಾಗಿದ್ದಾರೆ. ಹಾಗಾಗಿ ಅಗ್ನಿಯನ್ನು ನೆನಪು ಮಾಡ್ಕೊಳ್ಳುವಾಗ ಅಗ್ನಿಪತ್ನಿಯ ಅಂತ ಸ್ವಾಹಾದೇವಿಯನ್ನು ಕೂಡ ಅಲ್ಲಿ ನೆನಪು ಮಾಡ್ಕೊಳ್ಬೇಕು. ಹಾಗಾಗಿ ಗಾಯತ್ರಿ ಜಪ ಮಾಡುವಾಗ ಒಬ್ಬರು ವಿದ್ವಾಂಸರು ನಾನು ಹೇಳೋದನ್ನು ಕೇಳಿದೆ, ಗೋವಿಂದಾಚಾರ್ಯ ಹೇಳಿರ್ಬೇಕಿಲ್ಲ ಒಂದ್ ಕಡೆ, ಅಗ್ನ್ಯಂತರ್ಗತನಾದಂತಹ ಸ್ವಾಹಾಪತಿ ಆದಂತಹ ಅಗ್ನ್ಯಂತರ್ಗತನಾದಂತಹ ಪರಶುರಾಮ ರೂಪಿಯಾದಂತಹ ಭಗವಂತನನ್ನ ಆ ಗಾಯತ್ರಿ ಜಪ ಮಾಡೋದಕ್ಕಿಂತ ಮೊದಲು ಧ್ಯಾನ ಮಾಡಬೇಕು. ಆ ಪರಶುರಾಮ
ಈ ನೋಡಿ ಎಷ್ಟು ಎಲ್ಲ ಒಂದಕ್ಕೊಂದು ಹೊಂದುತ್ತದೆ ಅಂದ್ರೆ, ಅಗ್ನಿ ಈ ಸ್ವಾಹಾದೇವಿ ವಾಕ್ಕಿಗೆ ಅಭಿಮಾನಿ ದೇವತೆ, ಅಗ್ನಿ ಅಂತ ಇಲ್ಲೇ ಮುಂದೆ ಬರ್ತದೆ. ಆತ ಚಿತ್ತಕ್ಕೆ ಅಭಿಮಾನಿ ದೇವತೆ ಅಂತ ಇಲ್ಲೇ ಮುಂದೆ ಬರೋದಿದೆ, ಒಂದು ಪರ್ಜನ್ಯ ಇತ್ಯಾದಿಗಳಾದ್ಮೇಲೆ. ಅವನೊಳಗಿರುವಂತಹ ಮುಖ್ಯ ಪ್ರಾಣ, ಅವನೊಳಗಿರುವಂತಹ ಪರಶುರಾಮ ಏನಿದ್ದಾನಲ್ಲ, ಅವನ ಜ್ಞಾನಕ್ಕೆ ಉತ್ಪಾದಕ. ಗಾಯತ್ರಿ ಜಪ ಇರೋದೇ ಜ್ಞಾನ ಪ್ರಚಾರಕ್ಕಾಗಿ, ಜ್ಞಾನದ ಉದ್ಬೋಧನೆಗಾಗಿ. ಹಾಗಾಗಿ ಸ್ವಾಹಾಪತಿ ಆದಂತಹ ಅಗ್ನ್ಯಂತರ್ಗತನಾದಂತಹ ಮುಖ್ಯ ಪ್ರಾಣದಂತರ್ಗತನಾದಂತಹ ಪರಶುರಾಮನನ್ನು ಧ್ಯಾನ ಮಾಡಿದರೆ ಅದು ಆ ಎಲ್ಲ ಜ್ಞಾನಕ್ಕೆ ಬೇಕಾದಂತಹ ಎಲ್ಲಾ ದೇವತೆಗಳ ಅನುಗ್ರಹವನ್ನು ದೊರಕಿಸ್ಕೊಡ್ತದೆ. ಇದು ಅಗ್ನಿ ಮುಖಂ ಅಂತ ನಾವು ಹೇಳುವಾಗ ಇರಬೇಕಾದ ಅನುಸಂಧಾನ. ಅವಳ ಮೂಲಕನೇ ಋಕ್ ಯಜುರ್ ಸಾಮ ಇತ್ಯಾದಿಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಹಾಗಾಗಿ ಆ ವಾಕ್ಯಿಗೆ ಅಭಿಮಾನಿ ದೇವತೆ ಆದಂತಹ ಸ್ವಾಹಾದೇವಿ ಮೇಲಿದ್ದಾಳೆ. ವಾಚಂ ಉಪಾಸ್ವ, ವಾಕ್ಯನ ಅಂತರ್ಗತನಾದಂತಹ ಸ್ವಾಹಾದೇವಿಯ ಅಂತರ್ಗತನಾದಂತಹ ಭಗವಂತನನ್ನ ನೀನು ಉಪಾಸನೆ ಮಾಡು. ಧರ್ಮಜ್ಞಾನ ಸುಖಾದಿಭಿ ಸರ್ವಗುಣೈ ವಿಮುಕ್ತವು ತಥಾ ಬಂಧೇ ಚ ಸರ್ವದ. ಸಂಸಾರಾವಸ್ಥೆಯಲ್ಲಿಯೂ ಮುಕ್ತಾವಸ್ಥೆಯಲ್ಲಿಯೂ ಎರಡೂ ಅವಸ್ಥೆಯಲ್ಲಿಯೂ ಸ್ವಾಹಾದೇವಿ ಏನಿದ್ದಾಳಲ್ಲ ಅವಳು ಉಷಾದೇವಿಗಿಂತ ಶ್ರೇಷ್ಠಳಾಗಿದ್ದಾಳೆ. ವಾಚೋ ಅಭಿಮಾನಿನಿ ಸೈವ ವಾಂಗ್ನಾಮಿ ಚ ಅಂಚನ ದ್ವಸೋಹೋ. ಹೀಗೆ ಕೆಲವು ಕಡೆ ವಾಕ್ ಅನ್ನೋದ್ರ ಶಬ್ದ ನಿಷ್ಪತ್ತಿ ಇದೆ, ಅದೆಲ್ಲ ಈಗ ಬೇಡ ಅಂತ ಅವಳು ಏನು ಮಾಡ್ತಾಳೆ ಅಂತ ತಿಳ್ಕೊಂಡ್ರೆ ಸಾಕು. ಈ ಉಷಾದೇವಿಯ ಅನುಗ್ರಹವನ್ನು ಪಡೆದ್ರೆ ಮತ್ತು ಸ್ವಾಹಾದೇವಿ ಅನುಗ್ರಹವನ್ನು ಪಡೆದ್ರೆ ಆ ಉಷಾದೇವಿಯ ಪ್ರಸಾರ ಅವಳ ವ್ಯಾಪ್ತಿ ಎಲ್ಲೆಲ್ಲಿದೆಯೋ ಮತ್ತು ಸ್ವಾಹಾದೇವಿಯ ವ್ಯಾಪ್ತಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕಡೆ ನಾವು ಸುಖವಾಗಿರಬಹುದು. ಯಾವದ್ವಾಚ ಗತಂ ತತ್ರ ಅಸ್ಯ ಯಥಾ ಕಾಮಚಾರೋ ಭವತಿ. ಅಷ್ಟವನಿಗೆ ಬರೇ ದೈಹಿಕ ವ್ಯಾಪ್ತಿ ಅಲ್ಲ, ಇದು ಜ್ಞಾನದ ವ್ಯಾಪ್ತಿ. ಉಷಾದೇವಿ ಏನನ್ನು ಕೊಡಬಲ್ಲಳೋ ಅದೆಲ್ಲವನ್ನೂ ನಿನಗೆ ಕೊಡ್ತಾಳೆ. ಸ್ವಾಹಾದೇವಿ ಏನನ್ನು ಕೊಡ್ತಾಳೋ ಕೊಡಬಲ್ಲಳೋ ಅವಳ ಶಕ್ತಿ ಎಷ್ಟಿದೆಯೋ ಅಷ್ಟೆಲ್ಲವನ್ನು ಕೊಡ್ತಾಳೆ ಅಂತ ಅರ್ಥ ಅದಕ್ಕೆ. ಹೀಗೆ ಅವಳ ಬಗ್ಗೆ ಆಯಿತು. ಅದಾದ್ಮೇಲೆ ಮತ್ತೆ ನಾರದರು ಕೇಳಿದರು, ಅಷ್ಟೇ ಭಗವೋ ವಾಚೋ ಭೂಯ, ಸ್ವಾಹಾಕ್ಕಿಂತ ದೊಡ್ಡದೇನಾದ್ರೂ ಇದೆಯೇನ್ರಿ ಅದನ್ನು ಹೇಳ್ರಿ. ಅಸ್ತಿ ತನ್ನೇ ಭಗವಾನ್ ಬ್ರವೀತು, ಅದು ಮುಂದಿಂದ ಹೇಳ್ರಿ. ಅವ್ರು ಹೇಳಿದರು, ಮನೋಭಾವ ವಾಚೋ ಭೂಯ, ಸ್ವಾಹಾದೇವಿಗಿಂತ ಮನಸ್ಸು ಅಂತನೂ ದೊಡ್ಡದು. ಯಾವ್ದು ಮನಸ್ಸು ಅಂದ್ರೆ ನಮಗೆ ಮನೋಭಿಮಾನಿ ರುದ್ರ ಅಂತ ಗೊತ್ತು, ಅವನಕ್ಕಿಂತ ಕೆಳಗಿನವರೆಲ್ಲ ಇದ್ದಾರೆ. ಪರ್ಜನ್ಯನ ಬಗ್ಗೆ ಮೊನ್ನೆ ನಾವು ಧ್ಯಾನ ಮಾಡಿದ್ವಿ. ಈಗ ಪರ್ಜನ್ಯನ ಬಗ್ಗೆ ನೋಡ್ಬೇಕು. ಎಲ್ಲ ಈ ಕಕ್ಷಾದಲ್ಲಿ ಬಂದಿದ್ದಾರೆ. ಈಗ ಈ ಹರಿಕಥಾಮೃತಾರದ ಈ ಸಂಧಿಯಲ್ಲಿ ಬಂದಿದ್ದಾರೆ. ಪರ್ಜನ್ಯ ಅನ್ನೋದು 20ನೇ ಕಕ್ಷಾದಲ್ಲಿ ಬಂದಿದ್ದಾನೆ. ದ್ವಾದಶಾದಿತ್ಯರಲ್ಲಿ ಕೊನೆಯವನಾದಂಥ ಪರ್ಜನ್ಯ, ಅವನು ಮನಸ್ಸಿಗೆ ಅಭಿಮಾನಿ ದೇವತೆಯಾಗಿದ್ದಾನೆ. ಅವನು ಮನೋಭಾವ ವಾಚೋ ಭೂಯ. ನಿಮ್ಮ ಮಾತು ಹೊರಡೋದು ಯಾವಾಗ? ಮನಸ್ಸು ಪ್ರೇರೇಪಣೆ ಮಾಡಿದ್ರೆ. ಯಾಕೆ ದೊಡ್ಡವರು ಸುಮ್ಮನೆ ದೊಡ್ಡವರಾಗಿಲ್ಲ ಯಾರು? ಮನಸ್ಸು ವಾಕನ್ನು ಪ್ರೇರೇಪಿಸಬೇಕು, ಆ ವಾಕು ಮಂತ್ರವನ್ನು ನುಡಿಬೇಕು. ನೋಡಿ 3 ಬಂತು ಈಗ. ಅವನು ಮಳೆಯನ್ನು ಸುರಿಸಿ ಬೀಜವನ್ನು ಮೊಳಕೆ ಹುಟ್ಟಿಸ್ಬೇಕು. ಆ ಬೀಜವನ್ನು ನಾವು ತಿನ್ನಬೇಕು, ತಿಂದು ನಾವು ಮನಸ್ಸು ತಯಾರಾಗಬೇಕು. ಎಷ್ಟು ಸಂಬಂಧ ಇದೆ ಅಂದ್ರೆ ಅದಕ್ಕೆ. ಪರ್ಜನ್ಯ ಮೋಡಕ ಅಭಿಮಾನಿ ಆತ ಮಳೆ ಸುರಿಸಬೇಕು, ಭೂಮಿಯಲ್ಲಿ ಬೀಜ ಹುಟ್ಟಬೇಕು, ಆ ಧಾನ್ಯವನ್ನು ನಾವು ತಿನ್ನಬೇಕು. ತಿಂದ ಸ್ಥೂಲ ಭಾಗ ಶರೀರ, ಸ್ಥೂಲ ಭಾಗ ಮಲ, ಅದರ ಮಧ್ಯಮ ಭಾಗ ಶರೀರ, ಸೂಕ್ಷ್ಮ ಭಾಗ ಮನಸ್ಸು. ಪರ್ಜನ್ಯನ ನಾವು ಇಷ್ಟೆಲ್ಲ ಲೆಕ್ಕ ಇಟ್ಕೊಂಡು, ಇಷ್ಟೆಲ್ಲ ಅನುಸಂಧಾನ ಇಟ್ಕೊಂಡು ಧ್ಯಾನ ಮಾಡಬೇಕು. ಹಾಗಾಗಿ ಆತ ಮನಸ್ಸಿಗೆ ಅಭಿಮಾನಿ ದೇವತೆ ಆದ್ದರಿಂದ ಮನಸ್ಸಂತ ಅವನಿಗೆ ಹೆಸರಿದೆ. ಆತ ಸ್ವಾಹಾದೇವಿಗಿಂತ ಉತ್ತಮನಾಗಿದ್ದಾನೆ. ಹೀಗೆ ಅದನ್ನೆಲ್ಲ ತಿಳ್ಕೊಂಡವನು. ಮತ್ತು ಮನೋಹಿ ಬ್ರಹ್ಮ ಮನ ಉಪಾಸ್ವ, ಆ ಮನಸ್ಸಿನಲ್ಲಿ ಅಂದ್ರೆ ಪರ್ಜನ್ಯನಲ್ಲಿ ಅಂತರ್ಗತನಾದಂಥ ಭಗವಂತನ ಉಪಾಸನೆ ಮಾಡಬೇಕು. ಅಷ್ಟನ್ನೆಲ್ಲ ಮಾಡಿದರೆ ಅವನಿಗೆ ನಾನಾ ಥರದ ಶಕ್ತಿಗಳು ಬರ್ತವೆ ಅಂತ ಹೇಳ್ತದೆ ಈ ಭಾಗ. ಒಂದು ಮುಷ್ಟಿಯಲ್ಲಿ 2 ನೆಲ್ಲಿಕಾಯಿ ನೀವು ಹಿಡ್ಕೋಬಹುದು, 2 ಅಡಿಕೆ ಹಿಡ್ಕೊಳ್ಬಹುದು, 2 ದಾಳ ಹಿಡ್ಕೋಬಹುದು. ಹಾಗೆ ಪರ್ಜನ್ಯ ಸ್ವಾಹಾದೇವಿಯನ್ನ ಮತ್ತು ಉಷಾದೇವಿಯನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ. ಯಾಕಂದ್ರೆ ಆತ 19ರಲ್ಲಿದ್ದಾನೆ. ಮುಂದಿನವರನ್ನೆಲ್ಲ ಆತ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ. ಮನುಷ್ಯ ಮಂತ್ರವನ್ನು ಅಧ್ಯಯನ ಮಾಡಬೇಕು ಅಂತ ಮನಸ್ಸಿನಲ್ಲಿ ಆಲೋಚನೆ ಮಾಡಿದರೆ, ಅಥ ಯದಾ ಮನಸಾ ಮನಸ್ಯತಿ ಮಂತ್ರಾನ್ ಅಧೀಯಾಯೇತಿ ತತಃ ಅಧೀತೆ. ಮನಸ್ಸಿಗೆ ಆಲೋಚನೆ ಬರಬೇಕು, ಆ ಮನಸ್ಸು ವಾಕನ್ನು ಪ್ರೇರೇಪಿಸಬೇಕು, ವಾಕು ನಾಲಿಗೆ ಮಂತ್ರವನ್ನು ನುಡಿಬೇಕು. ಇವಿಷ್ಟೆಲ್ಲ ಸಂಗತಿಗಳಲ್ಲಿವೆ. ಕರ್ಮಗಳನ್ನು ಆಚರಣೆ ಮಾಡಬೇಕು ಅಂತ ಮನಸ್ಸಿನಿಂದ ಆಲೋಚನೆ ಮಾಡಬೇಕು, ಪರ್ಜನ್ಯನ ಅನುಗ್ರಹ ಬೇಕು. ಆಗ ನಾವು ಆ ಮೂಲಕ ಯಜ್ಞಾದಿ ಕರ್ಮಗಳನ್ನು ಮಾಡಬಲ್ಲವರಾಗ್ತೇವೆ.
ಮತ್ತೆ ಪುತ್ರಾಂಶ ಪಶುಂಶ್ಚ ಇಚ್ಛೇಯ ಇತಿ ಅಥ ಇಚ್ಛತೆ. ನನಗೆ ಮದುವೆ ಆಗಬೇಕಾಗಿದೆ, ಮಕ್ಕಳನ್ನ ಹುಟ್ಟಿಸ್ಬೇಕು ಅಂತ ನಿಮ್ಗೆ ಇಚ್ಛೆ ಬರಬೇಕು. ಯಾವ್ದೊಂದು ಇಚ್ಛೆ ಬರಬೇಕು? ಮನಸ್ಸಿನಿಂದಲೇ ಬರಬೇಕು. ಆ ಮನಸ್ಸಿನಿಂದ ಇಚ್ಛೆ ಬಂದ್ರೆ ನೀವು ಇಚ್ಛೆ ಪಡ್ತೀರಿ. ಇಮಂಚ ಲೋಕಂ ಅಮುಂಚ ಇಚ್ಛೇಯೇತಿ ಅಥ ಇಚ್ಛತೆ. ಈ ಲೋಕದಲ್ಲಿ ನಾನು ಎಲ್ಲ ಕಡೆ ಓಡಾಡಬೇಕು, ತೀರ್ಥಯಾತ್ರೆ ಮಾಡಬೇಕು, ಆ ಲೋಕಕ್ಕೆ ಹೋಗ್ಬೇಕು ಸತ್ತ ಮೇಲೆ ಅಂತ ಇಚ್ಛೆ ಪಡ್ತೀರಿ. ಯಾವ್ದ್ರಿಂದ? ಮನಸ್ಸಿನಿಂದ. ಪಟ್ರೆ ಅಲ್ಲಿ ಹೋಗಿ ತಲುಪ್ತೀರಿ. ಎಲ್ಲ ಯಾವ್ದ್ರಿಂದ? ಮನಸ್ಸಿನಿಂದ. ಒಂದು ಹಾಸ್ಯಕ್ಕಾಗಿ ಸಂಸ್ಕೃತದಲ್ಲಿ ಮಾತು ಹೇಳ್ತಾರೆ, ಸರ್ವಾರಂಭ ಸ್ತಂಡುಲ ಪ್ರಸ್ಥಮೂಲಾಹ. ಒಂದು ತಪ್ಪೇಲಿ ಅನ್ನ, ಪ್ರಸ್ಥ ಅಂದ್ರೆ ಒಂದು ತಪ್ಪೇಲಿನ ಒಂದು ದೊಡ್ಡ ಕೊಳಗು. ಅನ್ನ ಬೇಕು ಮೊದಲು, ಆಮೇಲೆ ಎಲ್ಲ ಕೆಲಸ. ಒಂದು 2 ದಿವಸ ಊಟಕ್ಕೆ ಹಾಕದೇ ಇದ್ರೆ ಸಂಧ್ಯಾವನಿ, ದೇವ್ರ ಪೂಜೆ, ಪ್ರವಚನ, ಶ್ರವಣ ಯಾವುದೂ ಬೇಡ, ಮೊದಲಷ್ಟು ಊಟಕ್ಕೆ ಹಾಕ್ರೆ ಆಮೇಲೆ ಮುಂದೆ ನೋಡೋಣ ಅಂತ ಅನಿಸ್ತದೆ. ಅಂತೂ ಪರ್ಜನ್ಯ, ಮಳೆ ಬರೆಸ್ಬೇಕು. ಪರ್ಜನ್ಯ ಯಾಗ ಅಂತ ಮಾಡ್ತಿರ್ತಾರೆ ಬಹಳ ಬರಗಾಲ ಬಂದಾಗ. ಆಗ ಅವನನ್ನು ಆರಾಧನೆ ಮಾಡ್ತಾರೆ. ಆರಾಧನೆ ಮಾಡಿದಾಗ ಆತ ಮಳೆ ಬಗೆಸ್ತಾನೆ, ಆ ಮೂಲಕ ಹೊಟ್ಟೆ ತುಂಬುತ್ತದೆ. ಮುಂದೆ ಪ್ರವಚನ, ಶ್ರವಣ ಎಲ್ಲ. 1 ದಿವಸ ಉಪವಾಸ ಇರ್ಬೋದು, ಕಷ್ಟಪಟ್ಟು 2 ಏಕಾದಶಿ ಮಾಡ್ಬೋದು. 3ನೇ ದಿವಸ ಬಂದರೆ ಸ್ವಲ್ಪ ಮೊದಲು ಊಟ ಆಗಲಿ. ತಂಡುಲ ಅಂದ್ರೆ ಅಕ್ಕಿ, ಅದರ ಪ್ರಸ್ಥ ಅಂದ್ರೆ ಒಂದು ತಪ್ಪೆಯಲ್ಲಿ ಒಂದು ದೊಡ್ಡ ಕೊಳಗ. ಅದರ ಮೂಲಕ ಎಲ್ಲಾ ಕ್ರಿಯೆಗಳು ಸರ್ವ ಆರಂಭ ಅಂತ ಹೇಳ್ತಾರೆ. ಹೀಗೆ ಈ ಲೋಕದಲ್ಲಿ ಅಲ್ಲಿ ತೀರ್ಥಕ್ಕೆ ಯಾತ್ರೆಗೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ ಅಂತ ಏನ್ ತಿಳ್ಕೊಂಡಿದ್ರು ಅದೆಲ್ಲ ಇಲ್ಲಿದೆ, ಮೂಲ ಇಲ್ಲೇ ಇದೆ ಅದಕ್ಕೆ. ಹಾಗಾಗಿ ಪುತ್ರ ಸಂಪತ್ತು, ಪಶು ಸಂಪತ್ತು, ಅದನ್ನು ಮದುವೆ ಮಾಡ್ಕೊಳ್ಬೇಕು, ಮಕ್ಕಳನ್ನು ಪಡಿಬೇಕು. ಏನ್ ಮಾಡ್ಬೇಕು ಅಂದ್ರೆ ಮಳೆ ಬರಬೇಕು. ಅವನಲ್ಲಿ ಆ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು. ಸಯೋ ಮನೋಬ್ರಹ್ಮೇತ್ಯುಪಾಸ್ತೆ. ಯಾರು ಮನಸ್ಸನ್ನು ಬ್ರಹ್ಮ ಅಂತ ತಿಳ್ಕೋತಾರೆ ಅವನು ಯಾವನ್ ಮನಸೋಗತಂ, ಪರ್ಜನ್ಯನ ವ್ಯಾಪ್ತಿ ಎಷ್ಟೆಷ್ಟಿದೆಯೋ ಅಷ್ಟೆಲ್ಲ ಕಡೆ ನಿಮಗೂ ಕೂಡ ಅಲ್ಲೆಲ್ಲ ಇದೆಲ್ಲ ನನ್ನ ಅಧಿಕಾರ, ಇಲ್ಲಿ ನೀವು ಹೋಗಿ ಬನ್ರಿ ಅಂದ್ರೆ ಅದನ್ನೆಲ್ಲ ತಿಳ್ಕೊಳ್ರಿ, ಅಲ್ಲಿ ಸಂಚಾರ ಮಾಡ್ರಿ ಅಂತ ಆತ ನಮ್ಮನ್ನ ಎಲ್ಲ ಕಡೆ ಕಳಿಸ್ತಾನೆ. ಪರ್ಜನ್ಯ ಮನೋಭಿಮಾನಿ ಸಂಪ್ರೋಕ್ತ ವೃಷ್ಟ್ಯಾ ನಿರ್ಮಾಣಕೋ ಮನಃ. ಅವನನ್ನ ಮನಸ್ಸಂತ ಯಾಕೆ ಕರೀತಾರೆ ಅಂದ್ರೆ ಮಳೆಗರೆದು ಮನಸ್ಸನ್ನು ನಿರ್ಮಾಣ ಮಾಡಿಕೊರೋವನೇ ಆತ. ಮನೋಭಿಮಾನಿ ರುದ್ರ ಅಲ್ಲ ಅಂತಲ್ಲ, ಮನೋಭಿಮಾನಿ ಇಂದ್ರ ಅಲ್ಲ ಅಂತಲ್ಲ, ಇವರು ಇಂದ್ರರೇ. ಗೀತಾ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಗೀತಾ ಭಾಷ್ಯ ಅಥವಾ ತಾತ್ಪರ್ಯ. ನಮ್ಮ ಕಡೆ ಈಗ ನಮ್ಗೆ ಆಸ್ತಿ ಇದೆಯಲ್ಲ, ಎಲ್ಲಿಂದ ಬಂತದು? ನಮ್ಮ ಅಪ್ಪನಿಂದ ಬಂತು. ಅಪ್ಪನಿಗೆ ಎಲ್ಲಿಂದ ಬಂತು? ಅಜ್ಜನಿಂದ. ಹೀಗೆ ಆ ಆಸ್ತಿ ಪರಂಪರೆಯಿಂದ ಹೇಗೆ ಬಂತು? ಮನಸ್ಸಿಗೆ ಅಭಿಮಾನಿ ಯಾರು? ಮುಖ್ಯವಾಗಿ ಭಗವಂತನೇ ಅದು ಪ್ರೇರಕ. ಅದಾದ್ಮೇಲೆ ಲಕ್ಷ್ಮೀದೇವಿ ಎಲ್ಲ ಮಂತ್ರಗಳಿಗೆ, ಈ ವೇದ ಮಂತ್ರಗಳಿಗೆ ಉಷಾಭಿಮಾನಿ ಅಂತಂದ್ರಲ್ಲ, ಬರೇ ಉಷಾ ಅಲ್ಲ, ಅವರಿದ್ದಾರೆ ಮೇಲಿನವ್ರು ಇಲ್ಲ ಅಂತಲ್ಲ. ಆ ಮೇಲಿನವ್ರ ಸಂಗತಿ ಏನು ಹೇಳ್ತಾರೆ ಅದು ಗೊತ್ತಿದ್ದೇ ಇದೆ. ಇವ್ರು ಕೆಳಗಿನವ್ರನ್ನ ನೆನಪು ಮಾಡ್ಕೊಟ್ಟು ಇದು ನಿಮ್ಗೆ ಗೊತ್ತಿಲ್ಲ. ದೊಡ್ಡವ್ರ ಮಹತ್ವ ಗೊತ್ತಿದ್ದೇ ಇದೆ. ಕೆಲವು ಬಾರಿ ಸಣ್ಣವ್ರ ಮಹತ್ವ ಹೇಳಿ ನೋಡಿ, ಇಂಥವ್ರು ಇದ್ದಾರೆ, ದೊಡ್ಡವ್ರ ಅಧೀನವಾಗಿ ಇವ್ರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಮಳೆಗರಿಸಿ ಮೋಡವನ್ನ ಸೃಷ್ಟಿ ಮಾಡುವನಾತ ಆದ್ರಿಂದ ಅವನನ್ನ ಮನಸ್ಸಂತ ಕರೀತಾರೆ. ಅದಕ್ಕಿಂತ ಒಬ್ಬ ಶ್ರೇಷ್ಠ ಇದ್ದಾನೆ ಅಂತ ನಾರದರು ಕೇಳಿದ್ರು, ಇದ್ದಾನೆ ಅಂತ ಅವರಂದ್ರು. ಅದ್ಯಾರು ಅಂತಂದ್ರೆ ಸಂಕಲ್ಪೋವಾವ ಮನಸ್ಸೋ ಭೂಯಾನ್. ಮನಸ್ಸಿನ ಒಂದು ರೂಪ ಇದೆಯಲ್ಲ, ಮನಸ್ಸಿನ ಒಂದು ಪ್ರವೃತ್ತಿ, ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಅಂತ ಹೇಳ್ತಾರೆ. ಮನಸ್ಸು, ಚಿತ್ತ, ಮನಸ್ಸು, ಅಹಂಕಾರ, ಚಿತ್ತ, ಚೇತನ ಅಂತ ಹೀಗೆ ಮನಸ್ಸಿಂದ ಪ್ರಭೇದಗಳವೆಲ್ಲ. ಮನಸ್ಸು ಅಂತ ಅನ್ನೋದು ಮೂಲ. ಆ ಮನಸ್ಸಿನಿಂದಲೇ ಸಂಕಲ್ಪ ವಿಕಲ್ಪ, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಬೇರೆ ಬೇರೆ ಆಲೋಚನೆಗಳು. ಹಾಗಾಗಿ ಆ ಮನಸ್ಸಿನಕ್ಕಿಂತ ಸಂಕಲ್ಪ ದೊಡ್ಡದು. ಸಂಕಲ್ಪ ಅಂದ್ರೆ ಯಾರು? ಅವನೇ ಮಿತ್ರ. ಮಿತ್ರನ ಬಗ್ಗೆ ಕೂಡ ಈಗ ನಮಗೆ ಬಂತು ಇದೇ ಇದರಲ್ಲಿ 19ನೇ ಕಕ್ಷಾದಲ್ಲಿ ಆತ ಮಿತ್ರ ಇದ್ದಾನೆ ಅಂತ ಬಂತು ಅಲ್ಲ. 17ನೇ ಕಕ್ಷಾದಲ್ಲಿ ಮಿತ್ರ 17ರಲ್ಲಿದ್ದಾನೆ, 18ರಲ್ಲಿ ಎಲ್ಲ ಉಳಿದ ಗಣದವರಿದ್ದಾರೆ. ಇಷ್ಟೆಲ್ಲ ಮಹತ್ವದ ಕಣಗಳು. 20ನೇ ಕಕ್ಷಾದಲ್ಲಿರುವಂತಹ ಪರ್ಜನ್ಯನ ಬಗ್ಗೆ ನಾವು ನೋಡ್ತಿದ್ದೇವೆ. ಅವನಿಗಿಂತ ಮಿತ್ರ ದೊಡ್ಡವನಾಗಿದ್ದಾನೆ. ಯದಾವೈ ಸಂಕಲ್ಪಯತೆ, ಯಾವಾಗ ಸಂಕಲ್ಪ ನಾವು ಮಾಡ್ತೀವಲ್ಲ, ಸಂಕಲ್ಪ ಅಂದ್ರೆ ಆಲೋಚನೆ, ಹೀಗೆ ಮಾಡಬೇಕು ಅಂತ ಒಂದು ಅಪೇಕ್ಷೆ, ಆವಾಗಲೇ ಈ ವೇದ ಮಂತ್ರವನ್ನು ಉಚ್ಚಾರ ಮಾಡ್ಲಿಕ್ಕೆ ಸಾಧ್ಯ, ಯಜ್ಞಯಾಗಾದಿಗಳಿಂದ ಮಾಡ್ಲಿಕ್ಕೆ ಸಾಧ್ಯ. ಇವರೆಲ್ಲರೂ ಕೂಡ ಉಷಾ, ಸ್ವಾಹ, ಪರ್ಜನ್ಯ ಇವರೆಲ್ಲರೂ ಕೂಡ ಸಂಕಲ್ಪಕ್ಕೆ ಅಭಿಮಾನ ದೇವತೆ ಆದಂತಹ ಮಿತ್ರನನ್ನ ಆಶ್ರಯಿಸಿಕೊಂಡಿದ್ದಾರೆ. ಅವನ ಕೆಲಸ ಅಷ್ಟಿದೆ ನಮ್ಮ ಜೀವನದಲ್ಲಿ. ಮೋಕ್ಷದಲ್ಲೂ ಕೂಡ ಅವನನ್ನು ಅವಲಂಬಿಸಿಕೊಂಡಿದ್ದಾರೆ. ಈ ಮಿತ್ರನಿಂದಲೇ ನೀರು, ತೇಜ ಮತ್ತೆ ಬೆಂಕಿ ಇವೆಲ್ಲವೂ ಕೂಡ ಕೆಲಸ ಮಾಡ್ತವೆ. ಮಿತ್ರನಿಂದಾಗೇ ಭೂಮಿ, ಸ್ವರ್ಗ ಇವೆಲ್ಲವೂ ಕೂಡ ಹುಟ್ಟಿವೆ. ಆತಂದು ಅಷ್ಟು ಕೆಲಸ ಇದೆ. ಮಿತ್ರನಿಂದಾಗೆ ಮಳೆ ಆಗ್ತದೆ. ಮಳೆ ಪರ್ಜನ್ಯನಿಂದ ಆಗ್ತಿರಬಹುದು, ಅದಕ್ಕೆ ಪ್ರೇರೇಪಣೆ ಆತ ಮಿತ್ರ ಕೊಡ್ತಾನೆ. ಮುಂದೆ ಪರ್ಜನ್ಯ ಮಳೆಗರಿಸ್ತಾನೆ.
ಪ್ರಾಣಿಗಳ ಪೋಷಣೆ ಆಗಬೇಕು, ಮಿತ್ರ ಆ ಮಂತ್ರವನ್ನು ಪ್ರೇರೇಪಣೆ ಮಾಡ್ರಿ ಅಂತ ಹೇಳ್ತಾನೆ. ಮಿತ್ರ ಏನೇನು ಬೇಕಾಬಿಟ್ಟು ಕೆಟ್ಟ ಸಂಕಲ್ಪಗಳನ್ನು ಕೊಟ್ಟುಬಿಟ್ರೆ ವೇದಾಧ್ಯಯನವೂ ಇಲ್ಲ, ಕರ್ಮವೂ ಇಲ್ಲ, ಸಂಧ್ಯಾವಂದನವೂ ಇಲ್ಲ, ಶ್ರವಣವೂ ಇಲ್ಲ, ಪ್ರವಚನವೂ ಇಲ್ಲ, ಏನೂ ಇಲ್ಲ. ಅದಕ್ಕಾಗಿ ಇಂಥ ಸತ್ಕರ್ಮಗಳನ್ನು ಮಾಡಿಸು, ಸತ್ಸಂಕಲ್ಪಗಳನ್ನು ನಮ್ಮ ಕಡೆಯಿಂದ ಮಾಡಿಸು ಅಂತ ಅವನನ್ನು ಕೇಳ್ಬೇಕು ಮಿತ್ರನನ್ನು ನಾವು. ಆಗ ಆತ ಒಳ್ಳೆ ಕೆಲಸಗಳನ್ನು ಮಾಡಿಸ್ತಾನೆ. ಏಷ ಸಂಕಲ್ಪ ಸಂಕಲ್ಪ ಉಪಾಸ್ವ. ಈ ಸಂಕಲ್ಪಕ್ಕೆ ಅಭಿಮಾನಿಯಾದಂತಹ ಮಿತ್ರನನ್ನ ಪ್ರತೀಕವಾಗಿ ಇಟ್ಕೊಂಡು ಅವನಲ್ಲಿ ಸತ್ಯ ಸಂಕಲ್ಪನಾದಂಥ ಭಗವಂತನನ್ನ, ಸತ್ಯವಾಕ್ ಸತ್ಯ ಸಂಕಲ್ಪ ಸತ್ಯಭಾಮಾರತೋ ಜಯಿ ಅಂತ ಅವನನ್ನು ಉಪಾಸನೆ ಮಾಡಿರಿ. ಅವನನ್ನು ಉಪಾಸನೆ ಮಾಡಿಬಿಟ್ರೆ ನೀ ಸಂಕಲ್ಪನ ವ್ಯಾಪ್ತಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕಡೆಯೂ ಕೂಡ ನಿಮಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಅಂಧಿ ಸಂಕಲ್ಪ ಯಸ್ಮಾತ್ ಸ್ವಪ್ಸ್ಯಂತಿ ನಿಶಿ ಎತ್ತತಃ. ರಾತ್ರಿ ಹೊತ್ತು ಪ್ರಾಣಿಗಳೆಲ್ಲ ಮಲಗಿ ಬಿಟ್ಟಿರ್ತವೆ. ಅದಕ್ಕೆ ಈ ಸಂಕಲ್ಪ ಅಂದ್ರೆ ಈ ಮಿತ್ರ ಪ್ರೇರೇಪಕ ಅಲ್ಲ, ಅವನು ಹಗಲಿನಲ್ಲಿ ಇವು ಮಾಡುವ ಸಂಕಲ್ಪಗಳಿಗೆ ಆತ ಪ್ರೇರೇಪಕ. ಅಂಧಿ ಸಂಕಲ್ಪ ಯಸ್ಮಾತ್ ಸ್ವಪ್ಸ್ಯಂತಿ ನಿಶಿ ಎತ್ತತಃ. ರಾತ್ರಿ ಕಾಲದಲ್ಲಿ ಮಲಗಿರ್ತವೆ, ಆವಾಗ ಆತ ಪ್ರೇರಕ ಅಲ್ಲ. ಹಗಲು ಹೊತ್ತಿನಲ್ಲಿ ಅವುಗಳ ಆಲೋಚನೆಗಳಿಗೆ ಆತ ಪ್ರೇರಕನಾಗಿದ್ದಾನೆ. ಇದು ಆ ಸಂಕಲ್ಪನ ಮಹತ್ವ. ಸಂಕಲ್ಪಕ್ಕಿಂತ ದೊಡ್ಡದಿದೆ ಅಂತ ಕೇಳಿದ ಅವ್ರು ಇದೆ ಅಂತ ಹೇಳಿದ್ರು. ಏನು ಹೇಳಿದ್ರು ಅಂತ ಅನ್ನೋದನ್ನ ನಾಳೆ ದಿವಸ ಶ್ರವಣ ಮಾಡೋಣ. ಮುಂದೆ ಇನ್ನೂ ಇದೆ ಅದು. ಆ ಸಂಕಲ್ಪಕ್ಕಿಂತ ದೊಡ್ಡದಾಗಿ ಅಗ್ನಿ ಇದೆ. ಅಗ್ನಿ ಬಗ್ಗೆ ಹೇಳಿದ್ರು. ಆ ಅಗ್ನಿ ನಮ್ಮ ಸ್ಮರಣೆಗೆ ಕಾರಣ. ನಮ್ಮ ಸ್ಮರಣೆ ಎರಡಿದೆ, ಅಸ್ಥಿರವಾದ ಸ್ಮರಣೆ ಮತ್ತು ಸ್ಥಿರವಾದ ಸ್ಮರಣೆ. ಅಸ್ಥಿರವಾದ ಸ್ಮರಣೆಗೆ ಅಗ್ನಿ ನಿಯಾಮಕನಾಗಿದ್ದಾನೆ. ಅವನು ಈ ಸಂಕಲ್ಪಕ್ಕಿಂತ ದೊಡ್ಡವನಾಗಿದ್ದಾನೆ. ಅಂದ್ರೆ ಮಿತ್ರ 17ರಲ್ಲಿದ್ದಾನೆ. 17ರಲ್ಲಿರುವಂತಹ ಮಿತ್ರನಿಗಿಂತ 15ರಲ್ಲಿರುವಂತಹ ಅಗ್ನಿ ದೊಡ್ಡವನಾಗಿದ್ದಾನೆ. ಅವನ ಬಗ್ಗೆ ಉಪನಿಷತ್ತು ಏನು ಹೇಳ್ತದೆ ಅಂತ ಅನ್ನೋದನ್ನ ನಾವು ನಾಳೆ ದಿವಸ ಶ್ರವಣ ಮಾಡೋಣ.